ನಮಸ್ಕಾರ. ಸುತ್ತ ಜಗತ್ತಿನ ಪ್ರಸ್ತುತ ವಿಚಾರಗಳ ಪ್ರಖರ ವಿಶ್ಲೇಷಣೆ, ಸಮಸ್ಯೆ, ಸಂಕಷ್ಟ, ಸುದ್ದಿ, ಸದ್ದುಗಳಿಗೆ ನಮ್ಮ ಸಂವೇದನೆ, ವಿವಾದ, ಪ್ರಮಾದ, ವಾಗ್ವಾದಗಳ ಸಭ್ಯ ಸಂವಾದ. ಇದು ಪ್ರಚಲಿತ. ನಾನು ನಿಶ್ಚಿತ. ರಾಜ್ಯದಲ್ಲಿ 3 ಕ್ಷೇತ್ರದ ಉಪಚುನಾವಣೆ ಮುಗಿತಾ ಇದ್ದಂತೆ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಸಾಕಷ್ಟು ಸುದ್ದಿಗೆ ಗ್ರಾಸವಾಗ್ತಾ ಇರುವಂತಹದ್ದು ಈಗ. ಯಾಕೆಂತಂದ್ರೆ ಈಗ ಒಂದ್ ಕಡೆ ಖಾತೆ ಬದಲಾವಣೆ, ಮತ್ತೊಂದ್ ಕಡೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಇನ್ನು ಸಂಪುಟ ರಚನೆ, ಹೀಗೆ ಸಚಿವರ ಖಾತೆ ಬದಲಾವಣೆಯ ಬಗ್ಗೆ ಸಾಕಷ್ಟು ಈಗ ಸದ್ಯ ಚರ್ಚೆ ಆಗ್ತಾ ಇದೆ. ಈ ಕುರಿತಂತೆ ಮಾಧ್ಯಮದೊಟ್ಟಿಗೆ ನಿನ್ನೆಯೂ ಕೂಡ ಹಾಗೆ ಇವತ್ತು ಕೂಡ ಸತೀಶ್ ಜಾರಕಿಹೊಳಿ ಅವರು ಪ್ರತಿಕ್ರಿಯೆಯನ್ನು ನೀಡಿದ್ರು. ಸಂಪುಟ ಪುನರಚನೆ ಆಗಬಹುದು ಅನ್ನುವಂತಹದನ್ನ ಸುಳಿವನ್ನ ಕೊಟ್ಟಿದ್ದಾರೆ. ಜೊತೆಗೆ ಕೆಲವರ ಖಾತೆ ಬದಲಾವಣೆ ಮಾಡೋದ್ರ ಕುರಿತಾಗಿಯೂ ಕೂಡ ಚರ್ಚೆ ಆಗ್ತಾ ಇದೆ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ರು. ಇನ್ನು ಮಾಧ್ಯಮಗಳ ಜೊತೆಗೂ ಕೂಡ ಅವರು ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿದ್ರು. ಸಂಪುಟ ಪುನರಚನೆ ಯಾವಾಗ ಅಂತ ನಮಗೆ ಗೊತ್ತಿಲ್ಲ, ಅಂದ್ರೆ ಒಟ್ನಲ್ಲಿ ಆಗತ್ತೆ, ಇದು ಇಂದಿನದಲ್ಲ, ಸಾಕಷ್ಟು ತಿಂಗಳಿಂದಲೂ ಕೂಡ ಚರ್ಚೆ ಗ್ರಾಸವಾಗಿತ್ತು. ಈಗ ಉಪಚುನಾವಣೆ ಮುಗಿದ ಬಳಿಕ ಮತ್ತಷ್ಟು ಚಾಲ್ತಿಗೆ ಬಂದಿರುವಂತಹದ್ದು. ದೆಹಲಿಯಿಂದ ಲಿಸ್ಟ್ ಬಂದ್ರೆ ಎಲ್ಲರೂ ಕೂಡ ಬದಲಾಗಬೇಕಾಗತ್ತೆ ಅಂತ ಹೇಳಿ. ಹಾಗಿದ್ರೆ ದೆಹಲಿಯಿಂದ ಲಿಸ್ಟ್ ಯಾವಾಗ ಬರುತ್ತೆ, ಯಾವಾಗ ಬರಬಹುದು, ಯಾರೆಲ್ಲ ಆ ಲಿಸ್ಟ್ ಅಲ್ಲಿ ಇದ್ದಾರೆ, ಇರುವಂತಹವರಿಗೆ ಯಾರಿಗೆಲ್ಲ ಕೋಕನ್ನ ಕೊಡ್ಲಾಗತ್ತೆ, ಎಲ್ಲವೂ ಕೂಡ ದೆಹಲಿಯಲ್ಲಿಯೇ ಫೈನಲ್ ಆಗತ್ತೆ. ಅಲ್ಲಿಂದ ಲಿಸ್ಟ್ ಏನಾದ್ರೂ ಬಂದ್ರೆ ಅದರಲ್ಲಿ ಹೆಸರು ಇದ್ರೆ ಮನೆ ಖಾಲಿ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಅಷ್ಟೇ. ಇನ್ನು ದೆಹಲಿಯೇ ಇಲ್ಲಿ ಪ್ರಮುಖವಾಗಿ ಪವರ್ಫುಲ್ ಆಗುತ್ತೆ. ಅದರಲ್ಲೂ 2 ಬಣ ಇರುವಂತಹದ್ದು. ಒಂದು DCM DK ಶಿವಕುಮಾರ್ ಅವರ ಬಣ, ಮತ್ತೊಂದು CM ಸಿದ್ದರಾಮಯ್ಯ ಬಣ. ಅಲ್ಲೇ ಎಲ್ಲವೂ ಕೂಡ ನಿರ್ಧಾರ ಆಗುತ್ತೆ ಅಂತ ಹೇಳಿ ಸಂಪುಟ ಪುನರಚನೆಯ ಜೊತೆಗೆ ಸಚಿವ ಖಾತೆ ಬದಲಾವಣೆಯ ಸುಳಿವನ್ನ ಕೂಡ ಸತೀಶ್ ಜಾರಕಿಹೊಳಿ ಅವರು ಬಿಟ್ಕೊಟ್ಟಿದ್ದಾರೆ. ಸಂಭವ್ಯ ಸಂಪುಟ ಪುನರಚನೆಯ ಕುರಿತು ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿದ್ರು. ಕೆಲವು ಸಚಿವರ ಖಾತೆಗಳ ಪುನರಚನೆ ಮತ್ತೆ ಸಂಭವ್ಯ ಬದಲಾವಣೆಗಳ ಬಗ್ಗೆ ಪಕ್ಷದೊಳಗಾಗ್ತಾ ಇರುವಂತಹ ಚರ್ಚೆಗಳು ಏನಿದೆ ಅದು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಇನ್ನು ಫೋಟೋಲಿ ಯೋಗಗಳ ಪುನರಚನೆ ಹತ್ರ ಇನ್ನು ಬದಲಾವಣೆ ಯಾವಾಗ ಆಗುತ್ತೆ ಹಾಗಿದ್ರೆ ಅನ್ನುವಂಥದ್ದು ಖಚಿತವಾಗಿ ಇನ್ನು ಯಾವುದೂ ಯಾವಾಗ ಹೇಗೆ ಅನ್ನುವಂಥದ್ದು ಹೇಳೋದಕ್ಕೆ ಆಗೋದಿಲ್ಲ. ಯಾಕಂತಂದ್ರೆ ರಾಜಕೀಯ ಅಂತಂದ್ರೆ ಒಂದ್ ಕಡೆ ನಿಂತ ನೀರಲ್ಲ. ಈಗ KN ರಾಜಣ್ಣ ಅವರು ಕೂಡ ಕೆಲವು ತಿಂಗಳ ಹಿಂದೆ ಅಷ್ಟೇ ಹೇಳುವಂತಹ ಸಂದರ್ಭದಲ್ಲಿ 3 DCM ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರು ಮಾತನಾಡುವಾಗಲೂ ಕೂಡ ಅವ್ರು ಹೇಳಿದ್ರು, ನಾವು ಇಂದಿನಿಂದ ಶುರು ಮಾಡಿಕೊಂಡ್ರೆ ಅದು ಟೈಮ್ ತಗೊಳ್ಳೋದು ಸುಮಾರು 6 ತಿಂಗಳುಗಳ ಕಾಲ ಬೇಕಾಗುತ್ತೆ. ಯಾಕಂದ್ರೆ ಇವತ್ತೇ ಕೇಳಿದ್ರೆ ನಾಳೆ ಬೆಳಗ್ಗೆನೆ ಕೊಟ್ಬಿಡೋದಿಲ್ಲ, ಅಥವಾ ಇವತ್ತು ಸಂಜೆನೆ ನಮಗೆ DCM ಸ್ಥಾನಮಾನನೋ ಅಥವಾ ಸಚಿವ ಸ್ಥಾನನೋ ಅಥವಾ ನಮ್ಗೆ ಯಾವ್ದು ಬೇಕು ಅಂತ ಅಂದ್ಕೊಂಡಿದೀವೋ ಅದೆಲ್ಲವನ್ನ ಕೂಡ ಕೊಡೋದಿಲ್ಲ. ನಾವು ಇವತ್ತಿನಿಂದನೇ ಅದಕ್ಕೆ ಪ್ರೆಷರನ್ನು ಹಾಕಬೇಕು ಅನ್ನುವಂಥದ್ದನ್ನ ಕೂಡ ಹೆಚ್ಚುವರಿ DCM ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚಾಲ್ತಿಯಲ್ಲಿದ್ದಂತಹ ಸಂದರ್ಭದಲ್ಲಿ KN ರಾಜಣ್ಣ ಅವರೇ ಸ್ವತಃ ಇದನ್ನ ಹೇಳಿದ್ರು. ಇನ್ನು ಯಾವಾಗ ಪುನರಚನೆ ಆಗುತ್ತೆ ಅಂತ ಹೇಳಿ ಖಚಿತ ಇಲ್ಲ ಅನ್ನುವಂಥದ್ದನ್ನ ಸ್ವತಃ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ರು. ಸಚಿವ ಸಂಪುಟ ಪುನರಚನೆ ಆಗ್ಬೇಕಾ ಅನ್ನುವಂಥದ್ದನ್ನ ಕೂಡ ನಿರ್ಧಾರ ಮಾಡೋದು ಇಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ಗೆ ಬಿಟ್ಟಂತಹ ವಿಚಾರ. ಅಂದ್ರೆ ಯಾಕೆ ಸಚಿವ ಸಂಪುಟ ಪುನರಚನೆಯನ್ನ ಮಾಡಬೇಕು ಅನ್ನುವಂಥದ್ದಕ್ಕೆ ಹಲವು ಕಾರಣಗಳು ಕೂಡ ಇದೆ. ಮಾಡಲೇಬೇಕು ಅಥವಾ ಮಾಡಬಾರ್ದ, ಮಾಡಿದ್ರೆ ಪಕ್ಷಕ್ಕಾಗುವಂತಹ ಲಾಭ ನಷ್ಟದ ಲೆಕ್ಕಾಚಾರ ಇದೆಲ್ಲವೂ ಕೂಡ ಆಗುತ್ತೆ. ಇನ್ನು ಸರ್ಕಾರದ ಅವಧಿಯ 2 ವರ್ಷ ಪೂರ್ಣಗೊಂಡಂತಹ ನಂತರ ಸಂಪುಟದ ಕೆಲವು ಸಚಿವರನ್ನ ಬದಲಾವಣೆಯನ್ನ ಮಾಡಲಾಗತ್ತೆ ಅಂತ ಹೇಳಿ ಯಾರೂ ಕೂಡ ನಮ್ಗೆ ಹೇಳಿಲ್ಲ ಅನ್ನುವಂಥದ್ರ ಬಗ್ಗೆ ಕೆಲವೊಂದಿಷ್ಟು ನಾಯಕರು ಕೂಡ ತಿಳಿಸಿದ್ರು. ದೆಹಲಿಯಲ್ಲಿರುವಂತಹ ಪಕ್ಷದ ನಾಯಕರು ಆ ನಿರ್ಧಾರವನ್ನ ತೆಗೆದುಕೊಳ್ತಾರೆ. ಯಾಕೆ ಅಂತ ಅಂದ್ರೆ ಈಗ CM ಸ್ಥಾನ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗ್ತಾ ಇತ್ತು. 2.5 ವರ್ಷ ಅಥವಾ 2 ವರ್ಷಗಳ ಬಳಿಕ ಉಪಚುನಾವಣೆ ಆಗಿರ್ಬೋದು ಅಥವಾ ಲೋಕಲ್ ಬಾಡಿ ಎಲೆಕ್ಷನ್ಸ್ಗಳೇನಿತ್ತು ಅದಾಗಿರ್ಬೋದು ಅಥವಾ ಲೋಕಸಭಾ ಚುನಾವಣೆ ಆಗಿರ್ಬೋದು, ಆ ಸಂದರ್ಭದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಕೂಗು ಕೇಳಿ ಬರ್ತಾ ಇತ್ತು, CM ಸಿದ್ದರಾಮಯ್ಯ ಅವರ ಸ್ಥಾನಮಾನ ಬದಲಾಗುತ್ತೆ ಮುಂದೆ. ಹಾಗಿದ್ರೆ ಆಗ್ಲೂ ಕೂಡ ರೇಸ್ನಲ್ಲಿದ್ದಂಥವ್ರು CM ಸ್ಥಾನಕ್ಕೆ ಬಹುಮುಖ್ಯವಾಗಿ DCM DK ಶಿವಕುಮಾರ್ ಅವರ ಹೆಸರು ಕೇಳಿ ಬರ್ತಾ ಇತ್ತು. ಅದ್ರ ಜೊತೆಗೆ ಬೇರೆ ಬೇರೆ ಹೆಸರುಗಳು ಕೂಡ ಇಲ್ಲಿ ಕೇಳಿ ಬರ್ತಾ ಇತ್ತು. ನಾನು CM ಏನು ಆಕಾಂಕ್ಷಿಯಾಗಿದ್ದೀನಿ ಅನ್ನುವಂತಹದನ್ನ ಮಾತುಗಳು ಕೇಳಿ ಬಂದಿದ್ದನ್ನ ಸಹ ನಾವು ಕಂಡಿರುವಂತಹದ್ದು. ಅದೆಲ್ಲವನ್ನ ಕೂಡ ಹೈಕಮಾಂಡ್ ದೆಹಲಿ ನಾಯಕರೇ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅಂತ ಸಹ ತಿಳಿದು ಬಂದಿರುವಂತಹದ್ದು. ಜೊತೆಗೆ ಸಚಿವ ಸಂಪುಟದಿಂದ ನಿರ್ಗಮಿಸುವಂತಹ ಸಚಿವರ ಪಟ್ಟಿ ಏನಿದೆ
ನ್ಯೂ ಡೆಲ್ಲಿಯಿಂದ ಬಂದ ನಂತರ ಕಾಂಗ್ರೆಸ್ ಪಕ್ಷದಲ್ಲಿ, ಕರ್ನಾಟಕ ಪಕ್ಷದಲ್ಲಿ ಎಲ್ಲವೂ ಕೂಡ ಬದಲಾಗತ್ತಾ? ಇಲ್ಲ, ಅದು ಸಾಕಷ್ಟು ಸಮಯಾವಕಾಶ ಬೇಕಾಗುತ್ತೆ. ಯಾರನ್ನ ಬದಲಾವಣೆ ಮಾಡಬೇಕು ವ್ಯಕ್ತಿಗತವಾಗಿ, ಜೊತೆಗೆ ಆತನ ಕಾರ್ಯ ಆಗಿರಬಹುದು, ಜೊತೆಗೆ ಆತನ ಕ್ಷೇತ್ರದಲ್ಲಿ ಇರುವಂತಹ ಯಾವ ರೀತಿ ಕೆಲಸ ಕಾರ್ಯಗಳಾಗಿರ್ಬೋದು, ಪ್ರೋಗ್ರೆಸ್ ರಿಪೋರ್ಟ್ ಆಗಿರಬಹುದು, ಇದೆಲ್ಲವೂ ಕೂಡ ಪರಿಗಣನೆಗೆ ತೆಗೆದುಕೊಂಡು ಯಾವ ಶಾಸಕ ಯಾವ ಅರ್ಹತೆಯನ್ನು ಪಡೆದುಕೊಂಡಿದ್ದಾನೆ, ಆತನ ಮೇಲಿರುವಂತಹ ಕೆಲವೊಂದಿಷ್ಟು ನೆಗೆಟಿವ್ ಮತ್ತೆ ಪಾಸಿಟಿವ್ ಎರಡೂ ಪಾಯಿಂಟ್ಸ್ಗಳು ಕೂಡ ಇಲ್ಲಿ ತಾಳೆ ಮಾಡಲಾಗುತ್ತೆ. ಯಾರ್ಯಾರನ್ನ ಯಾವ್ಯಾವ ಪಟ್ಟಿಯಲ್ಲಿ ಸೇರಿಸಬೇಕು, ಯಾರ್ಯಾರಿಗೆ ಇಲ್ಲಿ ಯಾವ್ಯಾವ ಸ್ಥಾನಮಾನವನ್ನ ಕೊಡಬೇಕು. ಅದರಿಂದ ಸ್ಥಾನಮಾನ ಬದಲು ಮಾಡೋದ್ರಿಂದ ಪಕ್ಷಕ್ಕಾಗುವಂತಹ ಒಳಿತಾಗಿರಬಹುದು, ಕೆಡುಕಾಗಿರಬಹುದು, ಜೊತೆಗೆ ಪಕ್ಷಕ್ಕಾಗುವಂತಹ ಡ್ಯಾಮೇಜ್ ಏನಿದೆ ಅಲ್ವಾ, ಡ್ಯಾಮೇಜ್ ಕಂಟ್ರೋಲ್ ಅನ್ನ ಮಾಡೋದಕ್ಕೆ ಯಾವ ರೀತಿ ನಾವು ಪ್ರೀ ಪ್ಲಾನ್ಗಳನ್ನ ಮಾಡ್ಕೊಳ್ಬೇಕಾಗತ್ತೆ. ಆಗ ಮಾತ್ರ ಸ್ಥಾನ ಪಲ್ಲಟ ಆದಂತಹ ಸಂದರ್ಭದಲ್ಲಿ ಯಾರೂ ಕೂಡ ಇಲ್ಲಿ ಪ್ರಮುಖವಾಗಿ ಅದು ಅಷ್ಟರ ಮಟ್ಟಿಗೆ ನಾವು ಯಾರನ್ನೂ ಕೂಡ ಅಲ್ಲಗಳೆಯುವಂತಿಲ್ಲ. ಅವರವ್ರದೇ ಆದಂತಹ ಸ್ಥಾನಮಾನವು ಎಲ್ಲವೂ ಕೂಡ ಇರುತ್ತೆ. ಹಾಗಾಗಿ ಪಟ್ಟಿಯಲ್ಲಿರುವಂತಹ ಎಲ್ಲಾ ಸಚಿವರು ತಮ್ಮ ಮನೆಗಳನ್ನ ಖಾಲಿ ಮಾಡಬೇಕಾಗುತ್ತೆ. ಯಾಕಂದ್ರೆ ಸ್ಥಾನ ಬದಲಾಗುತ್ತೆ ಅಂತ ಅಂದ್ರೆ ಮತ್ತೆ ಕೆಳಗಿಳಿಬೇಕಾಗುತ್ತೆ ಸ್ಥಾನಮಾನದಿಂದ ಅಂತ ಹೇಳಿ ಸಚಿವ ಸತೀಶ್ ಜಾರಕಿಹೊಳಿ ಅವರೇ ಮಾಧ್ಯಮದೊಟ್ಟಿಗೆ ಮಾತಾಡಿದಂತಹ ಮಾತಿದು. ಇದು ನಾವು ಹೇಳ್ತಾ ಇರುವಂತಹ ಮಾತಲ್ಲ. ಇನ್ನು ಪಕ್ಷವೂ ಕೂಡ ಹೊಸ ಕೆಪಿಸಿಸಿ ಅಧ್ಯಕ್ಷರನ್ನ ನೇಮಕ ಮಾಡುತ್ತೆ ಅನ್ನುವಂತಹ ವಿಚಾರದ ಕುರಿತಾಗಿಯೂ ಕೂಡ ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿದ್ರು. ನಿನ್ನೆ ಸಂಚಿಕೆಯಲ್ಲೂ ಕೂಡ ನಾವು ಮಾತನಾಡುವಂತಹ ಪ್ರಚಲಿತ ಸಂಚಿಕೆಯಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ವಿ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಏನಿದೆ 5 ವರ್ಷ ಪೂರೈಕೆ ಆಗಿರುವಂತಹ ಬೆನ್ನಲ್ಲೇ DCM DK ಶಿವಕುಮಾರ್ ಏನಿದ್ದಾರೆ ಅವರ ಸ್ಥಾನಕ್ಕೆ ಮುಂದಿನ ಸ್ಥಾನಮಾನವನ್ನ ಯಾರನ್ನಲ್ಲಿ ಕರ್ಕೊಂಡು ಬಂದು ಕೂರಿಸಲಾಗುತ್ತೆ ಅಂತ ಈಗ ಸದ್ಯ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗಿರುವಂತಹ ಹೆಸರು ಏನಪ್ಪಾ ಅಂತಂದ್ರೆ ಅದು DK ಸುರೇಶ್ ಅವರ ಹೆಸರು ಕೂಡ ಚಾಲ್ತಿಯಲ್ಲಿದೆ. ಕೇವಲ ಇಷ್ಟು ದಿನಗಳ ಕಾಲ MB ಪಾಟೀಲ್ ಆಗಿರ್ಬೋದು, ಅಥವಾ ದಿನೇಶ್ ಗುಂಡೂರಾವ್ ಆಗಿರ್ಬೋದು, ಸತೀಶ್ ಜಾರಕಿಹೊಳಿ ಅವರಾಗಿರ್ಬಹುದು, ಹೀಗೆ ಬೇರೆ ಬೇರೆ ಹೆಸರುಗಳು ಕೇಳಿ ಬರ್ತಾ ಇತ್ತು. ಆ ಲಿಸ್ಟ್ ಅಲ್ಲಿ DK ಸುರೇಶ್ ಇರಲಿಲ್ಲ. ಆದ್ರೆ ಈಗ ಆ ಸ್ಥಾನಮಾನಕ್ಕೆ DK ಸುರೇಶ್ ಅವರಿಗೆ ಕೊಡಿಸಬಹುದು ಆಗಬಹುದು ಅನ್ನುವಂಥದ್ದು ಕೂಡ ಕೇಳಿ ಬರ್ತಾ ಇದೆ. ಏನು ಸತೀಶ್ ಜಾರಕಿಹೊಳಿ ಅವರು ಕೂಡ ಮಾತನಾಡಿದ್ರು, ಪಕ್ಷದ ಉನ್ನತ ಸ್ಥಾನಕ್ಕಾಗಿ ಯಾರು ಲಾಬಿ ಮಾಡೋದಿಲ್ಲ ಹೇಳಿ, ಎಲ್ಲರೂ ಕೂಡ ಲಾಬಿ ಮಾಡೇ ಮಾಡ್ತಾರೆ, ನಾನು ಲಾಬಿ ಮಾಡ್ತಾ ಇಲ್ಲ ಅಂತ ಕೂಡ ಹೇಳಿದ್ದಾರೆ. ಇನ್ನು KPCC ಅಧ್ಯಕ್ಷರಾಗಿ ಕೆಲಸ ಮಾಡುವಂತಹದ್ದೇನಿದೆ ಅದು ಸುಲಭದ ಮಾತು ಕೂಡ ಅಲ್ಲ ಅಂತಂದ್ರೆ ಅದು ಮಾತು ಅಲ್ವೇ ಅಲ್ಲ. ಯಾಕಂತಂದ್ರೆ ಅದು ಅತಿ ದೊಡ್ಡ ಜವಾಬ್ದಾರಿ. KPCC ಅಧ್ಯಕ್ಷರ ಬದಲಾವಣೆ ಕುರಿತು ಇಲ್ಲಿವರೆಗೂ ಯಾವುದೇ ಚರ್ಚೆ ನಡೆದಿಲ್ಲ ಅಂತ ಹೇಳಿದ್ರು ಜಾರಕಿಹೊಳಿ ಅವರು. ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕ್ಯಾಬಿನೆಟ್ನಲ್ಲಿ ಕಾರ್ಯವನ್ನ ನಿರ್ವಹಿಸದಂತಹ ಕೆಲವು ಸಚಿವರು ಮುಂದಿನ ಕೆಲವು ವಾರಗಳಾಗಿರ್ಬಹುದು ಅಥವಾ ಕೆಲವು ತಿಂಗಳೇ ಆಗಿರಬಹುದು ಹೊಸ ಮುಖಗಳಿಗೆ ದಾರಿಯನ್ನ ಮಾಡಿಕೊಡುವಂತಹ ನಿರೀಕ್ಷೆಗಳು ಕೂಡ ಇಲ್ಲಿ ಪ್ರಮುಖವಾಗಿ ಅತಿ ಹೆಚ್ಚಾಗಿದೆ. ಈ ವಿಚಾರದ ಬಗ್ಗೆ ಆಗಿರ್ಬೋದು, ಈ ವಿಷಯದ ಬಗ್ಗೆ ಆಗಿರ್ಬೋದು ಯಾವುದೇ ಸ್ಪಷ್ಟತೆ ಅನ್ನುವಂಥದ್ದು ಇದುವರೆಗೂ ಇಲ್ಲ. ಯಾಕಂತ ಅಂದರೆ ಈಗಾಗಲೇ ಬೆಳಗಾವಿಯಲ್ಲಿ ಡಿಸೆಂಬರ್ 9ನೇ ತಾರೀಕಿಂದ 20ನೇ ತಾರೀಕುವರೆಗೂ ನಡೀತಾ ಇರುವಂತಹ ವಿಧಾನಮಂಡಲ ಚಳಿಗಾಲದ ಅಧಿವೇಶನ ಮುಗಿಯುವವರೆಗೂ ಕೂಡ ಸರ್ಕಾರ ತನ್ನ ಸಚಿವ ಸಂಪುಟದಲ್ಲಿ ಯಾವುದೇ ಬದಲಾವಣೆಯನ್ನು ಮಾಡುವಂತಹ ಸಾಧ್ಯತೆ ಇಲ್ಲ. ಯಾಕಂದರೆ ಈಗ ಚಳಿಗಾಲದ ಅಧಿವೇಶನ ಆರಂಭ ಆದಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಜನರು ಕಳೆದ ಅಧಿವೇಶನದ ಸಂದರ್ಭದಲ್ಲೂ ಕೂಡ ಸತೀಶ್ ಜಾರಕಿಹೊಳಿ ಅವರು ಅಧಿವೇಶನಕ್ಕೆ ಗೈರಾಗೋದ್ರ ಮೂಲಕ ತಮ್ಮ ಮುನಿಸು ಏನಿದೆ ಮೌನಕ್ಕೆ ಶರಣಾಗಿದ್ರು. ಜೊತೆಗೆ ಯಾವುದೇ ಸಭೆ, ಯಾವುದೇ ಕಾರ್ಯಕ್ರಮ ಅಥವಾ ಮೈಸೂರು ದಸರಾ ಕಾರ್ಯಕ್ರಮಗಳಾಗಿರ್ಬಹುದು, ಇನ್ನು ಅಧಿವೇಶನ ಆಗಿರ್ಬೋದು, ಇದ್ಯಾವುದಕ್ಕೂ ಗೈರಾಗಿರ್ಲಿಲ್ಲ. ಯಾರ ಜೊತೆಯೂ ಕೂಡ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿರಲಿಲ್ಲ. ಆದರೆ ಯಾವ ನಾಯಕರನ್ನು ಕೂಡ ಭೇಟಿ ಮಾಡ್ತಾ ಇರಲಿಲ್ಲ. ತಮ್ಮ ನಿಲುವೇನು ಅನ್ನುವಂಥದ್ದನ್ನ ಕೆಲವೊಂದಿಷ್ಟು ಅಂದರೆ CM ಸಿದ್ದರಾಮಯ್ಯ ಅವರನ್ನ ಮತ್ತೆ ಅವರ ಟೀಮನ್ನು ಹೊರತುಪಡಿಸಿ ಬೇರೆ ಟೀಮ್, ಯಾಕಂದರೆ DK ಶಿವಕುಮಾರ್ ಅವರೇ ಸ್ವತಃ ಅಲ್ಲಿಗೆ ತೆರಳಿದ್ರು ಕೂಡ ಅವರು ಗೈರಾಗೋದ್ರ ಮೂಲಕ ಅವರಿಗೆ ಸಿಗದೆಯೇ ಹಾಗೆ ಕೆಲವೊಂದಿಷ್ಟು ದಿನಗಳ ಕಾಲ ತಳ್ಳಾಗಿತ್ತು. ಹಾಗಾಗಿ ಸಚಿವ ಸಂಪುಟದಲ್ಲಿ ಯಾವುದೇ ಬದಲಾವಣೆಗಳನ್ನು ಮಾಡಬೇಕು ಅಂತ ಅಂದರೂ ಕೂಡ ಇಲ್ಲಿ ಪ್ರಮುಖವಾಗಿ ಅಧಿವೇಶನ ಮುಗಿಬೇಕು. ಅದಾದ ಬಳಿಕ ಇನ್ನು ಡಿಸೆಂಬರ್ 9ನೇ ತಾರೀಕಿಂದ 20ನೇ ತಾರೀಕುವರೆಗೂ ಕೂಡ ಅಧಿವೇಶನ ನಡೆಯುತ್ತೆ. ಈ ಅಧಿವೇಶನಕ್ಕೆ ಎಲ್ಲರೂ ಕೂಡ ಆಗಮಿಸಬೇಕಾಗತ್ತೆ. ಯಾಕಂದರೆ ಪಕ್ಷದಲ್ಲಿ ಈಗ ಪಕ್ಷವನ್ನು ಯಾವ ರೀತಿ ಇಕ್ಕಟ್ಟಿಗೆ ಸಿಲುಕಿಸಬೇಕು ಅನ್ನೋದರ ಕುರಿತಾಗಿ ವಿಪಕ್ಷದ ನಾಯಕರುಗಳು ಈಗಾಗಲೇ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಅಥವಾ ಮೂಡ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು, ವಾಲ್ಮೀಕಿ ನಿಗಮದಲ್ಲಿ ನಡೆದಿರುವಂತಹ ಬಹುದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಇದೆಲ್ಲವನ್ನ ರಾಜ್ಯ ಸರ್ಕಾರದಲ್ಲಿ ಆಗ್ತಾ ಇರುವಂತಹ ಕೆಲವೊಂದಿಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಳ್ಳೋದಕ್ಕೂ ಕೂಡ ಸನ್ನದ್ಧರಾಗಿ ತಯಾರಿಗಳನ್ನು ಮಾಡಿಕೊಳ್ತಾ ಇದೆ ಇತ್ತ ವಿಪಕ್ಷ. ಹಾಗಾಗಿ
9ನೇ ತಾರೀಕಿಂದ 20ನೇ ತಾರೀಕುವರೆಗೂ ಕೂಡ ಯಾವುದೇ ರೀತಿ ಪುನರಚನೆ ಆಗಿರ್ಬೋದು ಅಥವಾ ಲಾಭಿ ಆಗಿರ್ಬೋದು ಇದರ ಕುರಿತಾಗಿ ಮಾತುಕತೆಯನ್ನ ಮಾಡುವಂತಹ ಸಾಧ್ಯತೆಗಳಿಲ್ಲ. ಒಟ್ಟಿನಲ್ಲಿ ಈಗ ದೆಹಲಿಗೆ ಸಿಎಂ ಸಿದ್ದರಾಮಯ್ಯ ಅವರು ತೆರಳಿದ್ದಾರೆ. ಪ್ರಮುಖವಾಗಿ ನಾಯಕರನ್ನ ಭೇಟಿ ಮಾಡಿ ಮಾತುಕತೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಈಗಿಂದನೇ ಕೂಡ ಆರಂಭ ಆಗಿರುವಂತಹದ್ದು ಬದಲಾವಣೆಯನ್ನ ಮಾಡುವಂತಹ ಸಾಧ್ಯತೆ ಈಗ ಸದ್ಯಕ್ಕಿಲ್ಲ ಅನ್ನುವಂಥದ್ದನ್ನ ತಳ್ಳಿ ಹಾಕಲಾಗಿದೆ. ಕರ್ನಾಟಕದಲ್ಲಿ ಸಚಿವ ಸಂಪುಟ ಪುನರಚನೆಯ ಚಟುವಟಿಕೆ ಮಾತ್ರ ಒಂದ್ ಕಡೆ ಬಿರುಸಾಗೆ ಸಾಗ್ತಾ ಇದೆ. ಅದರಲ್ಲೂ 2020 ಸೂತ್ರ ಏನಿದೆ, 20 ತಿಂಗಳ ಸೂತ್ರದ ಅಡಿಯಲ್ಲಿ ಯಾವೆಲ್ಲ ಸಚಿವರಿಗೆ ಕೋಕನ್ನ ಕೊಡಲಾಗುತ್ತೆ ಅನ್ನುವಂಥದ್ದು ಕೂಡ ಒಂದ್ ಕಡೆ. ಮತ್ತೊಂದು ಕಡೆ ಕರ್ನಾಟಕದಲ್ಲಿ 1.5 ವರ್ಷದ ಆಡಳಿತ ಪೂರೈಸಿರುವಂತಹ ಕಾಂಗ್ರೆಸ್ ಏನಿದೆ 20 ತಿಂಗಳ ಲೆಕ್ಕದಲ್ಲಿ ಸಂಪುಟ ಪುನರಚನೆಯನ್ನ ಮಾಡಿ ಕೆಲ ಹಿರಿಯ ಶಾಸಕರಿಗೆ ಅಧಿಕಾರವನ್ನ ನೀಡುವಂತಹ ಇರಾದೆಯನ್ನ ಕೂಡ ಹೊಂದಿತ್ತು. ಆಗ ಕಾಂಪ್ರಮೈಸ್ ಮಾಡೋದಕ್ಕೂ ಕೂಡ ಇದೇ ರೀಸನ್ ಇತ್ತು. ಇನ್ನು ಕರ್ನಾಟಕದಲ್ಲಿ ಇತ್ತೀಚೆಗೆ ನಡೆದಂತಹ ವಿಧಾನಸಭೆ ಚುನಾವಣೆ 3ಕ್ಕೆ 3 ಕ್ಷೇತ್ರದಲ್ಲಿ ಗೆದ್ದು ಭರ್ಜರಿಯಾಗಿ ಉಮೇದುವಾರಿಯಲ್ಲಿರುವಂತಹ ಕಾಂಗ್ರೆಸ್ ಇದೇ ನೆಪದಲ್ಲಿ ಸಚಿವ ಸಂಪುಟಕ್ಕೆ ಮೇಜರ್ ಸರ್ಜರಿಯನ್ನ ಮಾಡಿ ಆಡಳಿತಕ್ಕೆ ಮತ್ತಷ್ಟು ಬಲವನ್ನ ತುಂಬೋದಕ್ಕೂ ಸಹ ಒಂದ್ ಕಡೆ ಮುಂದಾಗ್ತಾ ಇದೆ. ಒಂದು ಸ್ಥಾನದ ಜೊತೆಗೆ ವಿರೋಧ ಪಕ್ಷಗಳಾಗಿರುವಂತಹ ಬಿಜೆಪಿ ಹಾಗೆ ಜೆಡಿಎಸ್ನ ಒಂದೊಂದು ಕ್ಷೇತ್ರದಲ್ಲಿ ಗೆದ್ದಿರುವಂತಹ ಕಾಂಗ್ರೆಸ್ಗೆ ಈಗ ಮುಂದಿನ 3.5 ವರ್ಷವನ್ನ ಮತ್ತಷ್ಟು ಸುಭದ್ರಗೊಳಿಸಬೇಕು, ಗಟ್ಟಿಗೊಳಿಸ್ಕೊಳ್ಬೇಕು ಅನ್ನುವಂತಹ ಇರಾದೆ ಕೂಡ ಕಾಂಗ್ರೆಸ್ಗೆ ಇರುವಂತಹದ್ದು. ಈ ಎಲ್ಲಾ ಕಾರಣದಿಂದಲೇ ಸಚಿವ ಸಂಪುಟ ಪುನರ್ರಚನೆ ಮಾಡುವಂತಹ ಲೆಕ್ಕಾಚಾರವನ್ನ ಕೂಡ ಕಾಂಗ್ರೆಸ್ ವರಿಷ್ಠರು ಒಂದ್ ಕಡೆ ಹಾಕೊಂಡಿದ್ದಾರೆ. ಈಗಾಗಲೇ ಉಪಮುಖ್ಯಮಂತ್ರಿ ಹಾಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಏನಿದೆ ಡಿ.ಕೆ. ಶಿವಕುಮಾರ್ ಅವರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ದೆಹಲಿ ತಲುಪಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ಇವತ್ತು ಏನು ದೆಹಲಿಗೆ ತೆರಳಿ ಸಚಿವ ಸಂಪುಟ ಪುನರ್ರಚನೆಯಲ್ಲಿ ಕುರಿತು ಸ್ಪಷ್ಟ ಸಂದೇಶವನ್ನ ಇವತ್ತು ತರುವಂತಹ ಸಾಧ್ಯತೆಗಳಿದೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯ ಬಣ ಇದೆಯೋ ಹಾಗೆ ಡಿ.ಕೆ. ಶಿವಕುಮಾರ್ ಬಣ ಕೂಡ ಹಾಗೆ ವೇಟ್ ಮಾಡ್ತಾ ಇದೆ. ಲೆಕ್ಕಾಚಾರ ಹೇಗಿದೆ ಅಂತ ಅಂದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು 1.5 ವರ್ಷ ಕಳೆದಿರೋದ್ರಿಂದ ಈಗಾಗಲೇ ಸಚಿವರಾಗಿ ಕೆಲಸ ಮಾಡಿರುವಂತಹ ಕೆಲವರನ್ನ ಆಯ್ದಂತಹ ಒಂದಿಷ್ಟು ಕೆಲವರನ್ನ ಕೈಬಿಟ್ಟು ಅದೇ ಸಮುದಾಯದ ಹಾಗೆ ಜಿಲ್ಲಾವಾರು ಪ್ರಾತಿನಿಧ್ಯ ನೀಡುವಂತಹ ಉದ್ದೇಶವನ್ನ ಹೈಕಮಾಂಡ್ ಕೂಡ ಹೊಂದಿದೆ. 20 ತಿಂಗಳ ಅವಧಿಯ 3 ಭಾಗವನ್ನಾಗಿ ಮಾಡಿ ಅಧಿಕಾರವನ್ನ ಹಂಚುವಂತಹ ಇರಾದೆಯೂ ಕೂಡ ಇಲ್ಲಿ ಇದ್ದಂತಿರುವಂತಹದ್ದು. ವಿರೋಧ ಬಂತು ಅಂತ ಅಂದ್ರೆ 2.5 ವರ್ಷದ ಅವಧಿಯ ಹಂಚಿಕೆಯೂ ಕೂಡ ಆಗಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ. ಇದು ಒಂದ್ ರೀತಿ ಜೇನ್ಗೂಡಿಗೆ ಕೈ ಹಾಕಿದಂತಹ ರೀತಿ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಕಳೆದ ಬಾರಿ ಸಿದ್ದರಾಮಯ್ಯ ಅರ್ಧ ಅವಧಿಯಲ್ಲಿ ಮತ್ತೆ ಶ್ರೀನಿವಾಸ್ ಪ್ರಸಾದ್ ಅಂಬರೀಶ್ ಸಹಿತ ಹಲವಾರು ಸಂಪುಟದಲ್ಲಿ ಕೈಬಿಟ್ಟು ಭಾರಿ ಭಿನ್ನಮತಕ್ಕೂ ಕೂಡ ಕಾರಣ ಆಗಿತ್ತು. ಯಾಕಂದ್ರೆ ಸಿದ್ದರಾಮಯ್ಯ ಮತ್ತೆ ಅಂಬರೀಶ್ ಅವರ ಒಂದು ಫೋನ್ ಕಾಲ್ ಏನಿದೆ ರೆಕಾರ್ಡ್ ಅದು ಕೂಡ ಸಾಕಷ್ಟು ವೈರಲ್ ಆಗಿತ್ತು, ಚರ್ಚೆಗ್ರಾಸವಾಗಿತ್ತು. ಈ ಬಾರಿ ಆ ರೀತಿ ತಪ್ಪಾಗದಂತೆ ಯಾವ ರೀತಿ ಎಚ್ಚರಿಕೆಯ ಹೆಜ್ಜೆ ಇಡಬೇಕು ಅನ್ನೋದ್ರ ಕುರಿತಾಗಿ ಸಿಎಂ ಸಿದ್ದರಾಮಯ್ಯ ಆಗಿರ್ಬೋದು ಅಥವಾ ಡಿ.ಕೆ. ಶಿವಕುಮಾರ್ ಅವರು ಇದ್ಯಾವುದೂ ಕೂಡ ಹೈಕಮಾಂಡ್ ಮತ್ತೆ ಒಲವೇನಾಗಿರ್ಬೋದು ಸೂಚನೆಗಳೇನಾಗಿರ್ಬೋದು ಇದೆಲ್ಲವನ್ನ ಕೂಡ ಪರಿಗಣನೆಗೆ ತೆಗೆದುಕೊಂಡು ಆಮೇಲೆ ಹೈಕಮಾಂಡ್ ಸೂಚನೆ ಏನು ನೀಡುತ್ತೆ, ಇದರ ನಡುವೆ 1.5 ವರ್ಷದಲ್ಲಿ ಆಗಿರುವಂತಹ ಕೆಲಸ ಮಾಡಿರುವಂತಹ ಹಿರಿಯರು ಸಚಿವರೇನಿದ್ದಾರೆ ಹಾಗೆ ಮೊದಲ ಬಾರಿಗೆ ಸಚಿವರಾದಂತಹವರ ಸಾಧನೆಗಳ ರಿಪೋರ್ಟ್ ಏನಿರುತ್ತೆ ಹೈಕಮಾಂಡ್ ಈಗಾಗಲೇ ತರಿಸ್ಕೊಂಡಿದೆ. ಸಚಿವರಿಂದಲೇ ಇಲಾಖೆ ಸಾಧನೆಗಳ ವಿವರವನ್ನ ಕೂಡ ಪಡೆದುಕೊಳ್ಳಲಾಗಿದೆ. ಸಿಎಂ ಹಾಗೆ ಡಿಸಿಎಂ ಕೂಡ ಇದ್ರ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ಇದ್ರ ಪ್ರಕಾರ ಇಲಾಖೆಯಲ್ಲಿ ಕೆಲಸವನ್ನೇ ಮಾಡದೆ ಪ್ರವಾಸವನ್ನ ಹೋಗದೆ ಕ್ಷೇತ್ರಕ್ಕೆ ಸೀಮಿತವಾಗಿರುವಂತಹ ವಿವಾದದಿಂದ ಮುಜುಗರ ತಂದಂತಹ ಕೆಲವು ಸಚಿವರ ಪಟ್ಟಿ ಕೂಡ ಒಂದ್ ಕಡೆ ಮಾಡಲಾಗಿದೆ. ಇದರಲ್ಲಿ ಹಲವರ ಹೆಸರುಗಳು ಕೂಡ ಇರುವಂತಹದ್ದು. ಅಂತಹವರಿಗೆ ಕೋಕ್ ನೀಡುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಯಾಕಂತಂದ್ರೆ ಕೆಲವೊಂದಿಷ್ಟು ಜನರು ತಮಗೆ ಅಧಿಕಾರ ಬಂತು, ಸಚಿವ ಸ್ಥಾನನೂ ಸಿಕ್ತು, ಇನ್ನೇನಿದೆ ಅಂತ ಹೇಳಿ ಕೈ ಕಟ್ಟಿ ಕುಳಿತುಕೊಂಡವ್ರು. ಯಾಕಂದ್ರೆ ಆ ಕ್ಷೇತ್ರದ ಕಡೆ ಮತ್ತೆ ಮುಖನೇ ಮಾಡಿಲ್ಲ. ಓಟ್ ಕೇಳೋದಕ್ಕೆ ಯಾವತ್ತು ಹೋಗಿದ್ರೋ ಲಾಸ್ಟ್ ಏನು ಮತಯಾಚನೆಯನ್ನ ಮಾಡೋದಕ್ಕೆ ಅದೇ ಅಷ್ಟೇ ಎಂಡ್ ಆಗಿತ್ತು. ಅದಾದ ಬಳಿಕ ಸಚಿವ ಸ್ಥಾನವನ್ನ ಗಿಟ್ಟಿಸ್ಕೊಂಡ ಬಳಿಕ ಅಲ್ಲಿ ಅಭಿನಂದನಾ ಕಾರ್ಯಕ್ರಮವನ್ನ ಇಟ್ಕೊಂಡಂತ ಸಂದರ್ಭದಲ್ಲಿ ಅಲ್ಲಿಗೆ ತೆರಳಿದ್ ಬಿಟ್ರೆ ಅದಾದ ಬಳಿಕ ಅಲ್ಲಿ ಏನ್ ಸಮಸ್ಯೆ ಇದೆ, ಯಾವ ರೀತಿ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ, ಅವರಿಗೆ ನಮ್ಮಿಂದ ಆಗ್ಬೇಕಾಗಿರುವಂತಹ ಕೆಲಸ ಕಾರ್ಯಗಳು ಏನೇನು, ನಾವು ಕೊಡ್ತಾ ಇರುವಂತಹ ಸೌಲಭ್ಯಗಳು ಸರಿಯಾಗಿ ಅವರಿಗೆ ಲಭಿಸ್ತಾ ಇದೆಯಾ ಇಲ್ವಾ, ಇದ್ಯಾವುದನ್ನೂ ಕೂಡ ಲೆಕ್ಕಿಸಿದೆ ಪರಿಗಣನೆಗೆ ತೆಗೆದುಕೊಳ್ಳದೆ ಕ್ಷೇತ್ರವಾರು ಅದರಲ್ಲೂ ಆ ಕ್ಷೇತ್ರದ ಜನತೆಯ ಸಮಸ್ಯೆ ಅಳಲುಗಳನ್ನ ಸರಿಯಾಗಿ ಸರಿದೂಗಿಸ್ಕೊಂಡು ಹೋಗುವಂತಹ ನಿಟ್ಟಿನಲ್ಲಿ
ವಿಫಲರಾಗಿರುವಂತಹ ಸಚಿವರು ಕೂಡ ಇದ್ದಾರೆ. ಅಂತಹವ್ರಿಗೆ ಕೋಕನ್ನು ಕೊಡಲಾಗುತ್ತೆ. ಅದರಲ್ಲೂ ಪ್ರಮುಖವಾಗಿ ಅವರು ಆಡಿರುವಂತಹ ಮಾತುಗಳು ಪಕ್ಷಕ್ಕೆ ಎಷ್ಟರ ಮೇಲೆ ಯಾವ ರೀತಿ ಡ್ಯಾಮೇಜ್ ಅನ್ನ ತಂದೊಡ್ತು, ಇಂಥವರನ್ನ ಕೂಡ ಒಂದ್ ಕಡೆ ಲಿಸ್ಟ್ ಮಾಡಿ ಇಡಲಾಗಿದೆ. ಹಾಗಾಗಿ ಈ ಎಲ್ಲವನ್ನ ಕೂಡ ಲೆಕ್ಕಾಚಾರವನ್ನ ಹಾಕಿ ಯಾರಿಗೆ ಯಾರನ್ನ ಹೇಗೆ ಮಣಿಸಬಹುದು, ಜೊತೆಗೆ ಅಕಸ್ಮಾತ್ ಅವರಿಂದ ಸಚಿವ ಸ್ಥಾನವನ್ನ ಕಿತ್ಕೊಂಡ್ರೆ ಅದು ಪಕ್ಷಕ್ಕೆ ಯಾವ ರೀತಿ ಪರಿಣಾಮ ಬೀರುತ್ತೆ, ಇದೆಲ್ಲವೂ ಕೂಡ ಪ್ರಮುಖವಾಗಿರುತ್ತೆ. ಹಾಗಾಗಿ ಇನ್ನು ಪ್ರಮುಖವಾಗಿ ಯಾರಿಗೆಲ್ಲ ಕೋಕ್ ಕೊಡಲಾಗುತ್ತೆ, ಯಾರೆಲ್ಲ ಹಿಟ್ ಲಿಸ್ಟ್ ಅಲ್ಲಿ ಇದ್ದಾರೆ, ಜೊತೆಗೆ ಯಾರಿಗೆಲ್ಲ ಸಚಿವ ಸ್ಥಾನ ಸಿಗುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತೀವಿ ಸ್ಮಾಲ್ ಬ್ರೇಕ್ನ ಬಳಿಕ. ಸುದ್ದಿ ಅಂದ್ರೆ ಕೇವಲ ಸದ್ದು ಮಾಡುವುದಲ್ಲ, ಸುದ್ದಿಯಷ್ಟೇ ಅಲ್ಲ, ಸುದ್ದಿಯ ಸುತ್ತಮುತ್ತ ಏನಾಗ್ತಿದೆ ಅನ್ನೋದು ಅಷ್ಟೇ ಮುಖ್ಯ. ಸಾಮಾಜಿಕ ಜವಾಬ್ದಾರಿ, ಜನಪರ ಕಾಳಜಿ ಇಲ್ಲದಿದ್ರೆ ಅದು ಸುದ್ದಿ ವಾಹಿನಿಯೇ ಅಲ್ಲ. ನಾವೇ ಮೊದಲಲ್ಲ, ನಮ್ಮಲ್ಲೇ ಮೊದಲಲ್ಲ. ಆದರೆ ಪ್ರಾಮಾಣಿಕತೆ ಹಾಗೂ ಜವಾಬ್ದಾರಿಯ ವಿಚಾರದಲ್ಲಿ ನಮ್ಮದು ಸದಾ ಅಗ್ರಸ್ಥಾನದ ಪ್ರಯತ್ನ. ಮತ್ತೆ ಹೊಸ ರೂಪ ಹಾಗೂ ಹೊಸ ಪ್ರಸ್ತುತಿಯೊಂದಿಗೆ ನಿಮ್ಮ ಮುಂದೆ ಮಯೂರ ನ್ಯೂಸ್. ನಿಖರ ಸುದ್ದಿ, ಪ್ರಖರ ವರದಿ, ನಿಮ್ಮ ಕಣ್ಣ ತುಂಬ ಸಮಾಜದ ಪ್ರತಿಬಿಂಬ ಮಯೂರ ನ್ಯೂಸ್ ಮೂಲಕ. ಇದು ನಿಮ್ಮದೇ ವೇದಿಕೆ, ನಿಮ್ಮದೇ ಹಾರೈಕೆ. ಮಯೂರ ನ್ಯೂಸ್. ವಿರಾಮದ ಬಳಿಕ ಪ್ರಚಲಿತ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾನಾಗಲೇ ಹೇಳ್ತಾ ಇದ್ದೆ, ಈಗಾಗಲೇ ಕೆಲವೊಂದಿಷ್ಟು ಜನ ಸಚಿವರಿಗೆ ಕೋಕ್ ಅನ್ನ ಕೊಡೋದಕ್ಕೆ ಲಿಸ್ಟ್ ಕೂಡ ರೆಡಿ ಆಗಿದೆ ಅಂತ ಹೇಳಿ. ಅದು ಯಾವೆಲ್ಲ ಸಚಿವರು, ಯಾರಿಗೆಲ್ಲ ಕೋಕ್ ಕೊಡುವಂತಹ ಸಾಧ್ಯತೆ ಇದೆ, ಅವರ ಪ್ಲಸ್ ಮತ್ತೆ ಮೈನಸ್ ಪಾಯಿಂಟ್ಸ್ಗಳು ಏನೇನು ಅನ್ನುವಂತಹ ಲೆಕ್ಕಾಚಾರವನ್ನ, ಈಗಾಗಲೇ ಅವರ ಸಾಧನೆ ಏನೇನು, ಹೇಗಿದೆ, ಎಷ್ಟು ಮಟ್ಟಿಗೆ ಅದು ಪಕ್ಷಕ್ಕೆ ಪ್ಲಸ್ ಪಾಯಿಂಟ್ ಆಗಿದೆ, ಅವರಿಂದ ಆಗಿರುವಂತಹ ಕಾರ್ಯಗಳು ಏನೇನು, ಯಾವೆಲ್ಲ ಕಾರ್ಯಗಳು ಕಾರ್ಯಪ್ರವೃತ್ತವಾಗಿದೆ, ಇನ್ನು ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ಸ್ಗಳಿಂದ ಪಕ್ಷಕ್ಕೆ ಎಷ್ಟರ ಮಟ್ಟಿಗೆ ಹೇಗೆ ಡ್ಯಾಮೇಜ್ ಆಗಿದೆ, ಯಾರ್ಯಾರು ಡ್ಯಾಮೇಜಿಂಗ್ ಪರ್ಸನ್ಸ್ಗಳು ಏನಿದ್ದಾರೆ ಅವರಿಗೆ ಅತಿ ಹೆಚ್ಚಾಗಿ ಹಿಟ್ ಲಿಸ್ಟಲ್ಲಿ ಇದ್ದಾರೆ ಅನ್ನುವಂಥದ್ದು ಕೂಡ ಲಿಸ್ಟ್ ಇದೆ. ಇನ್ನು ಈ ಪ್ರಕಾರ ಇಲಾಖೆಯಲ್ಲಿ ಕೆಲಸವನ್ನೇ ಮಾಡಿದಂಥವರು ಕೂಡ ಕೆಲವೊಂದಿಷ್ಟು ಜನ ಇದ್ದಾರೆ. ಪ್ರವಾಸವನ್ನು ಹೋಗದೇ ಇರಬಹುದು, ಅಥವಾ ಕ್ಷೇತ್ರಕ್ಕೆ ಸೀಮಿತವಾಗಿರುವಂಥವ್ರು ಇರಬಹುದು, ವಿವಾದಿತ ಅಥವಾ ಮುಜುಗರ ತಂದಂತಹ ಕೆಲವರ ಸಚಿವರ ಪಟ್ಟಿಯನ್ನು ಕೂಡ ಈಗಾಗಲೇ ಮಾಡಲಾಗಿರುವಂಥದ್ದು. ಇದರಲ್ಲಿ ಹಲವಾರು ಜನ ನಾಯಕರ ಹೆಸರುಗಳಿದೆ. ಅಂಥವ್ರಿಗೆ ಕೋಕನ್ನು ನೀಡುವಂತಹ ಸಾಧ್ಯತೆ ಇದೆ, ಅದು ದಟ್ಟವಾಗಿದೆ. ವೆಂಕಟೇಶ್ ಆಗಿರ್ಬೋದು, ರಹೀಂ ಖಾನ್ ಆಗಿರ್ಬೋದು, ಅಥವಾ ಶರಣ್ ಪ್ರಕಾಶ್ ಪಾಟೀಲ್, ಬೋಸ್ರಾಜ್, ಮತ್ತು ಡಿ ಸುಧಾಕರ್, ಶಿವಾನಂದ ಪಾಟೀಲ್, ಇನ್ನು ಕೆಲ ಸಚಿವರು ಅವರೆಲ್ಲ ಸಕ್ರಿಯರಾಗಿಲ್ಲ ಅನ್ನುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಮಧು ಬಂಗಾರಪ್ಪ, ಭೈರತಿ ಸುರೇಶ್, ಇನ್ನು ತಿಮ್ಮಾಪುರ ಅವರ ವಿವಾದಗಳಿಂದ ಸಚಿವ ಸ್ಥಾನವನ್ನು ಕಳೆದುಕೊಳ್ಳಬಹುದು ಅಂತ ಹೇಳಲಾಗ್ತದೆ. ಯಾಕಂದರೆ ಮಧು ಬಂಗಾರಪ್ಪ ಅವರ ವಿಚಾರಕ್ಕೆ ಅಂತ ಜಸ್ಟ್ ಎಕ್ಸಾಂಪಲ್ಗೆ ಹೇಳೋದಾದರೆ, ಮಧು ಬಂಗಾರಪ್ಪ ಅವರು ಮಾತಾಡುವಂತಹ ಸಂದರ್ಭದಲ್ಲಿ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟನ್ನು ಕೊಟ್ಟಿರುವಂತಹದ್ದೇ ಅತಿ ಹೆಚ್ಚಾಗಿ ಅವರು ಚಾಲ್ತಿಯಲ್ಲಿದ್ದಾರೆ ಕೆಲಸ ಕಾರ್ಯಗಳಿಗಿಂತ ಅನ್ನುವಂಥದ್ದು ಒಂದೆಡೆ. ಆದರೆ ಇನ್ನು ಮೂಡ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಲಿಕಾಪ್ಟರಲ್ಲಿ ಬಂದು ಫೈಲ್ಸ್ಗಳನ್ನು ಹೊತ್ಕೊಂಡು ಹೋದ್ರು ಅನ್ನುವಂಥದ್ದು ಭೈರತಿ ಸುರೇಶ್ ಅವರ ಮೇಲೆ ಇರುವಂತಹ ಕೇಳಿ ಬರ್ತಾ ಇರುವಂತಹ ಆರೋಪದ ಇರಬಹುದು, ಅಥವಾ ತಿಮ್ಮಾಪುರ ಅವರ ವಿವಾದಗಳಿಂದ ಇರಬಹುದು, ಸಚಿವ ಸ್ಥಾನವನ್ನ ಕಳೆದುಕೊಳ್ಳಬಹುದು ಅಂತ ಹೇಳಲಾಗ್ತಾ ಇದೆ. ಯಾರಿಗೆಲ್ಲ ಕೋಕ್ ಅಂತ ಹೇಳಿ ನೋಡೋದಾದ್ರೆ ಮಧು ಬಂಗಾರಪ್ಪ ಅವರು, ಇನ್ನು RB ತಿಮ್ಮಾಪುರ ಆಗಿರ್ಬೋದು, ರಹೀಂ ಖಾನ್ ಆಗಿರ್ಬೋದು, ಶರಣ್ ಪ್ರಕಾಶ್ ಪಾಟೀಲ್, ಮಂಕಾಳ್ ವೈದ್ಯ, ಕೆ ವೆಂಕಟೇಶ್, ಇನ್ನು
NS ಬೋಸ್ರಾಜ್, ಚಲುವರಾಯಸ್ವಾಮಿ ಅವರು, ಕೆ.ಎನ್. ರಾಜಣ್ಣ ಅಂತೂ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದ್ರು. ಹೆಚ್ಚುವರಿ DCM ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು ಅಥವಾ ಜಾತಿ ಸಮುದಾಯದ ಲೆಕ್ಕಾಚಾರದ ಅಡಿಯಲ್ಲಿ ಎಲ್ರಿಗೂ ಕೂಡ ಸ್ಥಾನಮಾನವನ್ನ ಕೊಡಬೇಕು ಅನ್ನುವಂಥ ವಿಚಾರಕ್ಕೆ ಶಿವಾನಂದ ಪಾಟೀಲ್, ಭೈರತಿ ಬಸವರಾಜ್, ಡಾಕ್ಟರ್ ಮಹದೇವಪ್ಪ ಅವರು, ಡಿ ಸುಧಾಕರ್, ಇನ್ನು ಇಷ್ಟೂ ಜನರಿಗೆ ಕೋಕನ್ನ ಕೊಡಬಹುದು ಅನ್ನುವಂಥದ್ದು ಒಂದೆಡೆ ಆದ್ರೆ ಯಾರಿಗೆಲ್ಲ ಅವಕಾಶಗಳು ಸಿಗಬಹುದು ಅಂತ ಹೇಳಿ ಕೂಡ ನಾವಿಲ್ಲಿ ಗಮನಿಸಬೇಕಾಗತ್ತೆ. BK ಹರಿಪ್ರಸಾದ್ ಅವರು ಅಸಮಾಧಾನವನ್ನ ಯಾವಾಗ ಸಚಿವ ಸ್ಥಾನ ಕೈ ತಪ್ಪಿದೆ ಅಂತ ಹೇಳಿ ಗೊತ್ತಾದ ದಿನದಿಂದಲೂ ಕೂಡ ಅವರು ಅಸಮಾಧಾನವನ್ನ ದೊಡ್ಡ ಮಟ್ಟದಲ್ಲೇ ಅವರು ಹೊರಹಾಕ್ತಾ ಇದ್ರು. ಕೆಲವೊಂದಿಷ್ಟು ಕಾರ್ಯಕ್ರಮಗಳನ್ನ ಕೂಡ ಮಾಡೋದ್ರ ಮೂಲಕ ತಾವೇನು, ತಮ್ಮ ಸಾಮರ್ಥ್ಯ ಏನು ಅನ್ನುವಂಥದ್ದನ್ನ ಗುರುತಿಸ್ಕೊಳ್ಳೋದ್ರ ಮೂಲಕ, ಹಾಗೆ ಬಹಿರಂಗ ಸಮಾವೇಶದಲ್ಲೂ ಕೂಡ ಕೆಲವೊಂದಿಷ್ಟು ಕೊಟ್ಟಂತಹ CM ಸಿದ್ದರಾಮಯ್ಯ ಅವರ ವಿರುದ್ಧ ನಡೆಸಿದಂತಹ ವಾಗ್ದಾಳಿಗಳಾಗಿರ್ಬೋದು, ಇದೆಲ್ಲವೂ ಕೂಡ BK ಹರಿಪ್ರಸಾದ್ ಅವರು, ವಿಧಾನ ಪರಿಷತ್ ಸದಸ್ಯರಾಗಿರುವಂತಹವರು, BK ಹರಿಪ್ರಸಾದ್ ಅವರಿಗೆ ಅವಕಾಶ ಸಿಗುವಂತಹ ಸಾಧ್ಯತೆಗಳಿದೆ ಅನ್ನುವಂಥದ್ದು ಒಂದು ಕೇಳಿ ಬರ್ತಾ ಇದೆ. ಮತ್ತೊಂದು ಹೆಸರು ಯಾವುದಪ್ಪ ಅಂತ ಅಂದ್ರೆ ತನ್ವೀರ್ ಸೇಠ್ ಅವರು, ನರಸಿಂಹರಾಜ ಕ್ಷೇತ್ರ ಏನಿದೆ ಮೈಸೂರು, ತನ್ವೀರ್ ಸೇಠ್, ಇನ್ನು ನರೇಂದ್ರ ಸ್ವಾಮಿ ಅವರು ಮಳವಳ್ಳಿ ಮಂಡ್ಯ ಜಿಲ್ಲೆ, ನಾಗೇಂದ್ರ ಏನಿದ್ದಾರೆ ಬಳ್ಳಾರಿ ಗ್ರಾಮಾಂತರ ಬಳ್ಳಾರಿ ಜಿಲ್ಲೆಯವರು, ನಾಗೇಂದ್ರ ಅವರು ಈಗಾಗಲೇ ಏನು ಅವರು ವಿವಾದಿತ ಬ್ರಹ್ಮಾಂಡ ಭ್ರಷ್ಟಾಚಾರ ಏನು ನಡೆದಿತ್ತು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಸ್ಥಾನಕ್ಕೆ ಅವರು ರಾಜೀನಾಮೆಯನ್ನು ಕೂಡ ಕೊಟ್ಟಿದ್ರು. ಅದಾದ ಬಳಿಕ ತಮ್ಮ ಶಾಸಕ ಸ್ಥಾನಕ್ಕೆ ಇನ್ನೂ ಕೂಡ ರಾಜೀನಾಮೆಯನ್ನು ಕೊಟ್ಟಿರಲಿಲ್ಲ. ಹಾಗಾಗಿ ಈಗ ಮತ್ತೆ ಸಚಿವ ಸ್ಥಾನ ಬೇಕು ಅಂತ ಹೇಳಿ ಪಟ್ಟಿ ಹಿಡಿದಿರುವಂಥವರಲ್ಲಿ ಅವರು ಕೂಡ ಒಬ್ಬರಾಗಿದ್ದಾರೆ. ಹಾಗಾಗಿ ಅವರು ಮತ್ತೆ ಶಿವಲಿಂಗೇಗೌಡ ಅರಸೀಕೆರೆ ಹಾಸನ ಜಿಲ್ಲೆ ಅವರು ಪಕ್ಷಾಂತರಿಯಾಗಿರೋ ಕಾರಣದಿಂದಾಗಿ ಅವ್ರಿಗೂ ಕೂಡ ಈ ಬಾರಿ ಏನು ಸಚಿವ ಸ್ಥಾನ ಸಿಗುವಂತಹ ಸಾಧ್ಯತೆಗಳಿದೆ ಅಂತ ಹೇಳಿ ಬಸವರಾಜ್ ಶಿವಣ್ಣನವರೇನಿದ್ದಾರೆ ಬ್ಯಾಡಗಿ ಕ್ಷೇತ್ರ ಹಾವೇರಿ ಜಿಲ್ಲೆಯ ಬಸವರಾಜ್ ಶಿವಣ್ಣ ಅವರು, ಇನ್ನು ಲಕ್ಷ್ಮಣ್ ಸವದಿ ಅವರು ಕೊನೆ ಕ್ಷಣದಲ್ಲಿ BJPಯನ್ನು ತೊರೆದು ಕಾಂಗ್ರೆಸ್ಸಿಂದ ಸ್ಪರ್ಧೆಯನ್ನು ಮಾಡಿ ಟಿಕೆಟನ್ನು ಗಟ್ಟಿಸ್ಕೊಂಡವರು. ಜೊತೆಗೆ ಲಕ್ಷ್ಮಣ್ ಸವದಿ ಅವರ ಈ ಬಾರಿಯ ಏನು ವಿಧಾನಸಭೆ ಚುನಾವಣೆ ಏನಿತ್ತು ಅಷ್ಟು ಸುಲಭದ್ದಾಗಿರಲಿಲ್ಲ, ಟಫ್ ಫೈಟ್ ಇತ್ತು. ಆ ಟಫ್ ಫೈಟ್ ಮಧ್ಯೆ ಲಕ್ಷ್ಮಣ್ ಸವದಿ ಅವರು ಕಾಂಗ್ರೆಸ್ನಿಂದ ಸ್ಪರ್ಧೆಯನ್ನು ಮಾಡಿ BJPಯಲ್ಲಿ ಈ ಬಾರಿ ಟಿಕೆಟ್ ಸಿಕ್ಕಲಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಲಕ್ಷ್ಮಣ್ ಸವದಿ ಅವರು ಈ ಬಾರಿ ಕಾಂಗ್ರೆಸ್ನಿಂದ ಸ್ಪರ್ಧೆಯನ್ನು ಮಾಡಿದರು. ಅಭೂತಪೂರ್ವ ಗೆಲುವನ್ನು ಕೂಡ ಕಂಡಿದ್ರು. ಅಥಣಿ ಕ್ಷೇತ್ರ ಬೆಳಗಾವಿ ಜಿಲ್ಲೆಯಿಂದ ಅವರು ಸ್ಪರ್ಧೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ದಿನಗಳಲ್ಲಿ ಜಗದೀಶ್ ಶೆಟ್ಟರ್ ಯಾವಾಗ ಮರಳಿ ಮಾತೃ ಪಕ್ಷಕ್ಕೆ ಮರಳಿದ್ರು ಆಗ ಲಕ್ಷ್ಮಣ್ ಸವದಿ ಅವರು ಕೂಡ ಮರಳಿ ಏನು BJPಗೆ ತೆರಳ್ತಾರೆ ಅನ್ನುವಂತಹ ಮಾತುಗಳು ಒಂದೆಡೆ ಕೇಳಿ ಬಂದಿತ್ತು. ಆದರೆ ಲಕ್ಷ್ಮಣ್ ಸವದಿ ಅವರು ತಟಸ್ಥವಾಗಿದ್ರು, ನಾನು ಇದ್ರೆ ಕಾಂಗ್ರೆಸ್ನಲ್ಲೇ ಇರ್ತೀನಿ, ಯಾವುದೇ ಕಾರಣಕ್ಕೂ BJPಗೆ ತೆರಳೋದಿಲ್ಲ, ಮಾತುಕತೆಗಳಾಗಿದ್ದಂತೂ ಹೌದು ಅನ್ನುವಂಥದ್ದನ್ನು ಕೂಡ ಅವ್ರು ತಿಳಿಸಿದ್ರು. ಹಾಗಾಗಿ ಇಂಥವ್ರಿಗೂ ಕೂಡ ಹೆಚ್ಚಿನ ಅವಕಾಶವನ್ನು ಕೊಡುವಂತಹ ಸಾಧ್ಯತೆಗಳಿದೆ. ಯಶವಂತರಾಯಗೌಡ ಏನಿದ್ದಾರೆ ಇಂಡಿ ಕ್ಷೇತ್ರ ವಿಜಯಪುರ ಜಿಲ್ಲೆಯಿಂದ ಇವರು ಸ್ಪರ್ಧೆಯನ್ನು ಮಾಡಿ ಅಭೂತಪೂರ್ವ ಗೆಲುವನ್ನು ಕೂಡ ಕಂಡಂಥವ್ರು. ಹಾಗಾಗಿ ಇವರ ಹೆಸರು ಕೂಡ ಚಾಲ್ತಿಯಲ್ಲಿ ಇದೆ. ಆನೇಕಲ್ ಶಿವಣ್ಣ ಏನಿದ್ದಾರೆ, ಆನೇಕಲ್ ಬೆಂಗಳೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರ ಏನಿದೆ ಅಲ್ಲಿ, ಇನ್ನು ವಿಜಯಾನಂದ ಕಾಶಪ್ಪನವರು ಹುನಗುಂದ ಬಾಗಲಕೋಟೆ, ಅದರಲ್ಲೂ ವಿಜಯಾನಂದ ಕಾಶಪ್ಪನವರು ಈ ಬಾರಿ ಸಚಿವ ಸ್ಥಾನ ಬೇಕೇ ಬೇಕು ಅಂತ ಹೇಳಿ ಕಳೆದ ಬಾರಿಯೇ ಪಟ್ಟನ್ನು ಹಿಡಿದುಕೊಳ್ತಿದ್ರು. ಜೊತೆಗೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ತಮ್ಮ ಪತ್ನಿಗೆ ಟಿಕೆಟ್ ಕೈ ತಪ್ಪಿದ್ದು ಕೂಡ ಕಾಶಪ್ಪನವರಿಗೆ ಸಾಕಷ್ಟು ಅಸಮಾಧಾನ ಇದೆ. ಅಸಮಾಧಾನಿತ ನಾಯಕರ ಪಟ್ಟಿ ಕೂಡ ಈಗ ರೆಡಿ ಆಗಿದೆ. ಇಂಥವ್ರಿಗೆ ಯಾರಿಗೆ ಕೊಡಬೇಕು ಅಥವಾ ಯಾವ ರೀತಿ ಮನವೊಲಿಸಬೇಕು ಅನ್ನೋಂಥದ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ. ಹಾಗೆ ಪುಟ್ಟರಂಗ ಶೆಟ್ಟಿ ಚಾಮರಾಜನಗರ ಕ್ಷೇತ್ರ, ಅವರ ಹೆಸರು ಕೂಡ ಚಾಲ್ತಿಯಲ್ಲಿರುವಂಥದ್ದು. ರೂಪಾ ಶಶಿಧರ್ KGF ಕೋಲಾರ ಏನಿದೆ ಅವರ ಸಂಭಾವ್ಯರ ಪಟ್ಟಿಯಲ್ಲಿ ಹೆಸರು ಕೇಳಿ ಬರ್ತಾ ಇದೆ. ಇವರು KH ಮುನಿಯಪ್ಪ ಅವರ ಪುತ್ರಿ ರೂಪಾ ಶಶಿಧರ್ ಅವರು KGF ಕ್ಷೇತ್ರದಿಂದ ಇವರು ಸ್ಪರ್ಧೆಯನ್ನು ಮಾಡಿದರು. ಇನ್ನು ಸಿದ್ದರಾಮಯ್ಯ ಸಂಪುಟದಿಂದ ಇದುವರೆಗೂ ಈ ಸಚಿವರಿಗೆ ಗೇಟ್ ಪಾಸ್ ಅಂತ ಹೇಳಿ ಕೂಡ ಕೆಲವೊಂದಿಷ್ಟು ಜನರಿಗೆ ಕೇಳಿ ಬರ್ತಾ ಇದ್ರೆ, ಇನ್ನು ಕೆಲವೊಂದಿಷ್ಟು ಜನರಿಗೆ ಯಾರನ್ನೆಲ್ಲ ಇನ್ ಮಾಡ್ಕೊಳ್ಬೇಕು, ಯಾರನ್ನೆಲ್ಲ ಔಟ್ ಮಾಡ್ಕೊಳ್ಬೇಕು ಅನ್ನುವಂತಹ ಪಟ್ಟಿ ಕೂಡ ರೆಡಿ ಆಗಿದೆ. ಸಿದ್ದರಾಮಯ್ಯ ಅವರ ಸಂಪುಟದಿಂದ ಯಾವೆಲ್ಲ ಸಚಿವರಿಗೆ ಗೇಟ್ ಪಾಸನ್ನು ಕೊಡ್ಬೋದು ಅನ್ನುವಂಥದ್ದನ್ನು ಇಲ್ಲಿ ನಾವು ಗಮನಿಸಬೇಕಾಗುತ್ತೆ. ರಾಜ್ಯದಲ್ಲಿ ಉಪಚುನಾವಣೆಯ ಫಲಿತಾಂಶ ಏನಿದೆ ಅದು ಬಂದ ಬಳಿಕ ಸಿದ್ದರಾಮಯ್ಯ ಅವರ ಸಂಪುಟ ಪುನರಚನೆಯ ಕುರಿತಾಗಿರಬಹುದು ಹಲವಾರು ಊಹಾಪೋಹಗಳು ಕೂಡ ಕೇಳಿ ಬರ್ತಾ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ಒಂದು ಕಡೆ ವಾಲ್ಮೀಕಿ ಹಾಗೆ ಮೂಡ ಹಗರಣದ ಬಳಿಕ ಹಲವಾರು ಪ್ರಕರಣಗಳು
ಸಚಿವರ ವಿರುದ್ಧ ಒಂದ್ ಕಡೆ ಕೇಳಿ ಬರ್ತಾ ಇರುವಂತಹದ್ದು. ಈ ಎಲ್ಲ ಕಾರಣದಿಂದಾಗಿ ಸಚಿವ ಸಂಪುಟದ ಕೆಲವು ಸಚಿವರಿಗೆ ಸಂಪುಟದಿಂದ ಕೋಕನ್ನ ನೀಡೋದರ ಕುರಿತಾಗಿ ಚರ್ಚೆಗಳು ನಡೀತಾ ಇರುವಂತಹ ಹೊತ್ತಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಸಾಲು ಸಾಲು ಆರೋಪಗಳಿಂದ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಒಂದ್ ಕಡೆ ರೋಸ್ ಹೋಗಿದೆ. ಉಪಚುನಾವಣೆ ಹಿನ್ನೆಲೆಯಲ್ಲಿ ಎಲ್ಲಾ ವಿಚಾರವನ್ನ ಸಹಿಸಿ ಕುಳಿತುಕೊಂಡಿದ್ದಂತಹ ಹೈಕಮಾಂಡ್ ಏನಿದೆ ಈಗ ಸಂಪುಟ ಸರ್ಜರಿಯನ್ನ ಮಾಡೋದಕ್ಕೂ ಕೂಡ ಕೈ ಹಾಕಿದೆ ಅನ್ನುವಂಥದ್ದು ಒಂದು ಉನ್ನತ ಮೂಲಗಳಿಂದ ಸಿಕ್ಕಿರುವಂತಹ ಮಾಹಿತಿಯಾಗಿದೆ. ಹಾಗೇನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಬರೋಬ್ಬರಿ 15 ಜನ ಸಚಿವರಿಗೆ ಸಂಪುಟದಿಂದ ಕಿತ್ತು ಹಾಕೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದರೆ ಅದು ಎಷ್ಟು ಮಟ್ಟಿಗೆ ಸತ್ಯ, ಅದೆಷ್ಟು ಮಟ್ಟಿಗೆ ಸಾಧ್ಯ ಆಗತ್ತೆ ಅನ್ನುವಂಥದ್ದು ಎರಡನೇ ಪ್ರಶ್ನೆ. ಇದು ಸಾಧ್ಯನಾ ಅನ್ನುವಂಥದ್ದೇ ಇಲ್ಲಿ. ಇನ್ನು ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಖಾತೆಯನ್ನು ವಹಿಸಿಕೊಂಡಂತಹ ದಿನದಿಂದ ಯಾರು ಹೇಗೆ ಕಾರ್ಯವನ್ನು ನಿರ್ವಹಿಸಿದ್ರು, ನಾನು ಆಗಲೇ ಹೇಳಿದೆ, ಯಾರು ಯಾವ್ಯಾವ ಕೆಲಸವನ್ನು ಹೇಗೆ ನಿಭಾಯಿಸ್ಕೊಂಡು ಬಂದಿದ್ದಾರೆ, ಯಾರು ಕೆಲಸ ಸರಿಯಾಗಿ ನಿಭಾಯಿಸಿಲ್ಲ, ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಎಂಬಂತೆ ಇರುವಂತಹ ಸಚಿವರನ್ನ ಸಂಪುಟದಿಂದ ತೆಗೆದುಹಾಕೋದಕ್ಕೆ ಹೈಕಮಾಂಡ್ ಕೂಡ ಒಂದ್ ಕಡೆ ನಿರ್ಧಾರವನ್ನ ಮಾಡಿದೆ ಅನ್ನುವಂತಹ ಮಾತುಗಳು ಕೇಳಿ ಬಂದಿದೆ. ಇನ್ನು ಸಂಪುಟದ ಹಲವಾರು ಮಂತ್ರಿಗಳ ಎದೆ ಬಡಿತ ಒಂದ್ ಕಡೆ ಜೋರಾಗುವಂತೆ ಕೂಡ ಇದು ಮಾಡಿರುವಂತಹದ್ದು. ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಮೂಡಾ ಹಗರಣ, ವಾಲ್ಮೀಕಿ ನಿಗಮದ ಬಹುಕೋಟಿ ಹಗರಣ ಆಗಿರ್ಬೋದು, ಅಥವಾ ಅಬಕಾರಿ ಇಲಾಖೆಯಲ್ಲಿನ ಹಗರಣ ಇರಬಹುದು, ವಿಪಕ್ಷಗಳ ಬಾಯಿಗೆ ಆಹಾರ ಆಗಿತ್ತು. ಸರ್ಕಾರಕ್ಕೆ ಆಗಿರುವಂತಹ ಡ್ಯಾಮೇಜ್ ಕಂಟ್ರೋಲ್ ಮಾಡಬೇಕು ಅಂತ ಅಂದರೆ ಕಾಂಗ್ರೆಸ್ ಹೈಕಮಾಂಡ್ ಇದೆಲ್ಲದಕ್ಕೂ ಕೂಡ ಮುಂದಾಗಬೇಕಾಗುತ್ತೆ. ಸಿದ್ದರಾಮಯ್ಯ ಸಂಪುಟದ ಕೆಲ ಸಚಿವರಿಗೆ ಕೋಕನ್ನ ನೀಡೋದಕ್ಕೂ ಕೂಡ ಮುಂದಾಗಿದೆ. ಡಿಸೆಂಬರ್ 9ರಿಂದ 20ನೇ ತಾರೀಕುವರೆಗೂ ಈ ಕುರಿತಂತೆ ಸದ್ಯಕ್ಕೆ ಬ್ರೇಕ್ ಹಾಕ್ತಾರೆ. ಯಾಕಂದ್ರೆ ಬೆಳಗಾವಿಯಲ್ಲಿ ನಡೆಯುವಂತಹ ಚಳಿಗಾಲದ ಅಧಿವೇಶನ ಏನಿದೆ, ಈ ಅಧಿವೇಶನ ನಡೆದ ಬಳಿಕ 15ಕ್ಕೂ ಹೆಚ್ಚು ಸಚಿವರಿಗೆ ಹೈಕಮಾಂಡ್ ಕೋಕ್ ಕೊಡುವಂತಹ ಸಾಧ್ಯತೆಗಳು ಇದೆ ಅನ್ನುವಂಥದ್ದು ಒಂದೆಡೆ. ಕಾಂಗ್ರೆಸ್ ಹೈಕಮಾಂಡ್ ಸುಮಾರು 15 ಸಚಿವರ ಪಟ್ಟಿಯನ್ನ ಈಗಾಗಲೇ ಕಳಿಸಿದೆಯಂತೆ. ಇದನ್ನು ನೋಡಿ ಸಿದ್ದರಾಮಯ್ಯ ಹಾಗೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಎಲ್ಲೋ ಒಂದ್ ಕಡೆ ಇದು ಎಷ್ಟು ಮಟ್ಟಿಗೆ ರಾಜ್ಯದ ರಾಜಕೀಯದ ಮೇಲೆ ಪರಿಣಾಮ ಬೀರಬಹುದು. ಒಂದ್ ಕಡೆ ಆಪರೇಷನ್ ಕಮಲವನ್ನ ಮಾಡೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ ವಿಪಕ್ಷದ ನಾಯಕರು. ಹಾಗಾಗಿ ಇದನ್ನ ಎಲ್ಲ ಒಂದ್ ಕಡೆ ತಳ್ಳಿ ಹಾಕುವಾಗೂ ಇಲ್ಲ, ಹಾಗಂತ ಹೇಳಿ ಈ ಕಡೆ ಉಗುಳೋ ಹಾಗೂ ಇಲ್ಲ, ನುಂಗೋ ಹಾಗೂ ಇಲ್ಲ, ಒಂಥರ ತಲೆ ತಿರುಗ್ದಂತಾಗಿದೆಯಂತೆ. ಇದರಲ್ಲಿ ಘಟಾನುಘಟಿ ನಾಯಕರ ಹೆಸರುಗಳಿದೆಯಂತೆ. ಘಟಾನುಘಟಿ ಸಚಿವರ ಹೆಸರೇ ಇರುವಂತಹದ್ದು. ತಮ್ಮ ಆಪ್ತರನ್ನ ಉಳಿಸ್ಕೊಳ್ಳೋದಕ್ಕೆ ಇಬ್ಬರೂ ನಾಯಕರು ಕೂಡ ಒಂದ್ ಕಡೆ ಹರಸಾಹಸವನ್ನ ಕೂಡ ಪಡ್ತಾ ಇದ್ದಾರೆ. ಇದೇ ವಿಷಯಕ್ಕೆ ಹೈಕಮಾಂಡ್ ನಾಯಕರ ಭೇಟಿಗೆ ಈಗಾಗಲೇ ನಿನ್ನೆ ರಾತ್ರಿ ದೆಹಲಿಗೆ ತಲುಪಿದ್ದಾರೆ. ಇವತ್ತು ಚರ್ಚೆ ಕೂಡ ಮಾಡ್ತಾರೆ. ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಪ್ರಧಾನಿ ನರೇಂದ್ರ ಮೋದಿಯವರ ಭೇಟಿ ಸೇರಿದಂತೆ ಹೈಕಮಾಂಡ್ ನಾಯಕರ ಜೊತೆಗೂ ಕೂಡ ಚರ್ಚೆಯನ್ನ ಮಾಡ್ತಾರೆ. ಹಾಗೆ DCM ಕೂಡ ದೆಹಲಿಗೆ ತೆರಳಿದ್ದಾರೆ. ಇನ್ನು ದೆಹಲಿಯಿಂದ ಸಚಿವ ಸಂಪುಟ ಸರ್ಜರಿ ಕುರಿತು ಸಂದೇಶ ಇವತ್ತು ಬರುತ್ತಾ? ಸದ್ಯಕ್ಕೆ ಬರೋ ಪರಿಸ್ಥಿತಿ ಯಾಕಂದ್ರೆ ಇಲ್ಲ. ಯಾಕಂದ್ರೆ ಅದೇ ಡಿಸೆಂಬರ್ 20ರ ಬಳಿಕ ಏನಾದರೂ ಬದಲಾವಣೆ ಮಾಡೋದಕ್ಕೆ ತಯಾರಿ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಇರಲಾಗ್ತಾ ಇದೆ. ಬೈರತಿ ಸುರೇಶ್ ಆಗಿರ್ಬೋದು, ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು, ಅಥವಾ KN ರಾಜಣ್ಣ, ಮಧು ಬಂಗಾರಪ್ಪ, RB ತಿಮ್ಮಾಪುರ, ಶಿವಾನಂದ ಪಾಟೀಲ್, KH ಮುನಿಯಪ್ಪ, ರಹೀಂ ಖಾನ್, D ಸುಧಾಕರ್, MC ಸುಧಾಕರ್, ಹಾಗೆ ವೆಂಕಟೇಶ್ ಸೇರಿದಂತೆ 15 ಜನ ಸಚಿವರನ್ನ ಕೈ ಬಿಡೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರವನ್ನ ಮಾಡಿದೆ ಅಂತ ಹೇಳಲಾಗ್ತದೆ. ಯಾಕಂದ್ರೆ ಮಧು ಬಂಗಾರಪ್ಪ ಆಗಿರ್ಬೋದು, ಸುಧಾಕರ್, ಬೋಸರಾಜ್ ಮತ್ತೆ ಮುನಿಯಪ್ಪ ಸೇರಿದಂತೆ ಕೆಲವರಿಗೆ ಸಂಪುಟದಿಂದ ಗೇಟ್ ಪಾಸ್ ಕೊಟ್ಟು ಹೊಸಬರಿಗೆ ಮಣೆಯನ್ನು ಹಾಕಲಾಗತ್ತೆ ಅನ್ನುವಂತಹ ಮಾಹಿತಿ ಕೂಡ ಉನ್ನತ ಮೂಲಗಳಿಂದ ಲಭ್ಯ ಆಗಿರುವಂತಹದ್ದು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಶಿಕ್ಷಣ ಮಂತ್ರಿ ಆಗಿರುವಂತಹ ಮಧು ಬಂಗಾರಪ್ಪ ಅವರಿಗೆ ಕೋಕ್ ಸಿಗುತ್ತೆ ಅನ್ನುವಂಥದ್ದು. ಮಧು ಬಂಗಾರಪ್ಪ ಅವರ ಕೆಲಸ ಒಂದ್ ಕಡೆ ತೃಪ್ತಿಕರ ಆಗಿಲ್ಲ ಅನ್ನುವಂಥದ್ದು ಒಂದ್ ಕಡೆ ಹೇಳಲಾಗ್ತಾ ಇದೆ. ಸದಾ ವಿವಾದಾತ್ಮಕ ಹೇಳಿಕೆಗಳನ್ನ ಮಧು ಬಂಗಾರಪ್ಪ ಅವರು ಕೊಡ್ತಾ ಇದ್ದಾರೆ. ಕೇವಲ ವಿವಾದಾತ್ಮಕ ಹೇಳಿಕೆನ ಕೊಡೋದ್ರಲ್ಲೇ ಮಧು ಬಂಗಾರಪ್ಪ ಅವರು ಪ್ರಸಿದ್ಧಿಯನ್ನ ಪಡೆದುಕೊಂಡಿದ್ದಾರೆ. ಇವರು ಪ್ರಾಥಮಿಕ ಶಿಕ್ಷಣ ಸಚಿವರಾಗಿ ಸರಿಯಾಗಿ ಕನ್ನಡ ಮಾತನಾಡೋದಕ್ಕೆ ಬರೋದಿಲ್ಲ ಎಂಬಂತಹ ಆಪಾದನೆಗಳು ಕೂಡ ಇದೆ, ಟ್ರೋಲ್ಗಳು ಕೂಡ ಆಗಿದೆ. ಅವರು ಬಹಿರಂಗವಾಗಿ ಇದನ್ನ ಸ್ವತಃ ಮಧು ಬಂಗಾರಪ್ಪ ಅವರು ಕೂಡ ಒಪ್ಕೊಂಡಿದ್ರು. ಎಲ್ಲ ಕಾರಣಗಳಿಗಾಗಿ ಅವರಿಗೆ ಸಂಪುಟದಿಂದ ಕೋಕನ್ನ ನೀಡಬಹುದು ಅಂತ ಹೇಳಲಾಗಿದೆ. ಇನ್ನು D ಸುಧಾಕರ್ ಅವರು ತಮ್ಮ ಇಲಾಖೆಯ ನಿರ್ವಹಣೆಯಲ್ಲಿ ವಿಫಲರಾಗಿದ್ದಾರೆ ಎಂಬಂತಹ ಮಾತುಗಳು ಕೇಳಿ ಬಂದಿದೆ. ಹಾಗಾಗಿ ಅವರಿಗೆ ಕೋಕ್ ಸಿಗಬಹುದು ಹೇಳಲಾಗ್ತಾ ಇದೆ. ಇತ್ತೀಚೆಗೆ ನಕಲಿ BPL ಕಾರ್ಡ್ಗಳ ರದ್ದತಿ ವೇಳೆ ಅವಸರದ ಹೆಜ್ಜೆ ಇಟ್ಟು
ಹರಹರ BPL ಕಾರ್ಡ್ಗಳು ಕೂಡ ರದ್ದಾಗುವಂತೆ ಮಾಡಿ ಅದರಿಂದ ಸರ್ಕಾರಕ್ಕೆ ಮುಜುಗರವನ್ನು ತಂದೊಡ್ಡಿರುವಂತಹ ಕಾಂಗ್ರೆಸ್ ನಾಯಕರು ಗಮನಿಸಿದ್ದಾರೆ. ಹೀಗಾಗಿ ಸಂಪುಟದಿಂದ KH ಮುನಿಯಪ್ಪ ಅವರು ಏನು BPL ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನಭಾಗ್ಯ ಯೋಜನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಗ್ರಾಸವಾಗಿತ್ತು. ಇಂತಹ ಕೆಲವೊಂದಿಷ್ಟು ಆಯ್ದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕೈ ಬಿಡುವಂತಹ ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಬೋಸರಾಜ್ ಅವರಿಗೆ ಸಣ್ಣ ನೀರಾವರಿ ಖಾತೆಯನ್ನು ಕೊಡಲಾಗಿತ್ತು, ಆದರೆ ಆ ಖಾತೆಯನ್ನು ಸಮರ್ಪಕವಾಗಿ ಅವರು ನಿರ್ವಹಿಸಿಲ್ಲ ಎಂಬಂತಹ ಆರೋಪಗಳು ಇವರು ವಿರುದ್ಧ ಕೇಳಿಬರ್ತಾ ಇದೆ. ರಹೀಂ ಖಾನ್ ಅವರು ಪ್ರಮಾಣ ವಚನ ಸ್ವೀಕರಿಸುವಂತಹ ಸಂದರ್ಭದಲ್ಲಿ ಹಾಗೆ ವಿಧಾನಸಭೆಯ ಅಧಿವೇಶನವಿದ್ದಂತಹ ಸಂದರ್ಭದಲ್ಲಿ ಮಾತ್ರ ಅವರು ಕಾಣಿಸಿಕ್ತಾರೆ, ಇಲ್ಲ ಅಂತ ಅಂದರೆ ಅವರು ಕಾಂಗ್ರೆಸ್ ನಾಯಕರ ಕೈಗೂ ಕೂಡ ಸಿಗೋದಿಲ್ಲ ಅನ್ನುವಂಥದ್ದು ಕೇಳಿ ಬಂದಿತ್ತು. ಈ ಎಲ್ಲ ಬೆಳವಣಿಗೆಯಿಂದ ಕೋಕನ್ನು ಕೊಡುವಂತಹ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಈಗ ಏನು ಕೇಳಿ ಬರ್ತಾ ಇದೆ, ಇಷ್ಟು ಜನರ ಹೆಸರು ಈಗ ಸದ್ಯ ಹಿಟ್ ಲಿಸ್ಟ್ನಲ್ಲಿರುವಂಥದ್ದು, ಯಾರಿಗೆಲ್ಲ ಕೋಕ್, ಯಾರೆಲ್ಲ ಸಚಿವ ಸಂಪುಟ ಸರ್ಜರಿ ಭರ್ಜರಿಯಲ್ಲಿ ಲಕ್ ಬೈ ಚಾನ್ಸ್ ಆಗಿ ಯಾರಿಗೆಲ್ಲ ಸಿಗಬಹುದು ಅನ್ನುವಂಥದ್ದು ಕೂಡ ಪ್ರಮುಖವಾಗಿ ಹೇಳಲಾಗ್ತಾ ಇರುವಂಥದ್ದು. ಈ ಏನು ಮೇಜರ್ ಸರ್ಜರಿಯನ್ನು ಮಾಡೋಕ್ಕೆ ಹೋದರೆ ಪಕ್ಷಕ್ಕಾಗುವಂತಹ ಒಂದು ಕಡೆ ಮುಜುಗರ ಆಗಿರ್ಬೋದು, ಅಥವಾ ಪಕ್ಷಕ್ಕಾಗುವಂತಹ ಈ ಡ್ಯಾಮೇಜ್ ಆಗಿರಬಹುದು, ಇನ್ನು ಪಕ್ಷದಲ್ಲಾಗುವಂತಹ ಕೆಲವೊಂದಿಷ್ಟು ಬದಲಾವಣೆಗಳಾಗಿರ್ಬೋದು, ಇನ್ನು BJP ನಾಯಕರು ಏನಿದಾರಲ್ವಾ ಅವರಿಗಾಗಲೇ ಆಪರೇಷನ್ ಕಮಲ ಮಾಡೋದಕ್ಕೆ 100 crore 50 crore ಅಂತ ಇತ್ತು. ಅದನ್ನು ಸ್ವತಃ ಕಾಂಗ್ರೆಸ್ ಶಾಸಕರೇ ಕೇವಲ 50 ಕೋಟಿ ಅಲ್ಲ, ಅದು 100 ಕೋಟಿಗೆ ಡೀಲ್ ಆಗ್ತಾ ಇದೆ ಅನ್ನುವಂಥ ಮಾತುಗಳನ್ನು ಕೂಡ ಹೇಳೋದ್ರ ಮೂಲಕ ಚರ್ಚೆಗೆ ಗ್ರಾಸ ಆಗಿರೋದ್ರಿಂದ ಇದು ಮುಂದಿನ ದಿನಮಾನಗಳಲ್ಲಿ ಅಂದರೆ ಚಳಿಗಾಲದ ಅಧಿವೇಶನದ ಬಳಿಕ ಯಾವೆಲ್ಲ ರೀತಿಯಲ್ಲಿ ಚೇಂಜಸ್ ಆಗಬಹುದು, ಚೇಂಜಸ್ ಆಗುತ್ತಾ, ಅಥವಾ 2.5 ವರ್ಷಗಳ ಕಾಲ 20 ತಿಂಗಳು ಅನ್ನೋದಕ್ಕಿಂತ ಹೆಚ್ಚಾಗಿ 50-50 ಅನುಪಾತದ ಅಡಿಯಲ್ಲಿ ಏನಾದರೂ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾರಾ ಅನ್ನುವಂಥದ್ದನ್ನ ಕೂಡ ನಾವಿಲ್ಲಿ ಕಾದು ನೋಡಬೇಕಾಗತ್ತೆ. ಹಾಗಾಗಿ ಈಗ ಸದ್ಯಕ್ಕೆ ಈ ಎಲ್ಲ ಬೆಳವಣಿಗೆಗಳು ಕೂಡ ನಡೀತಾ ಇರುವಂತಹದ್ದು. ಮುಂದಿನ ದಿನಗಳಲ್ಲಿ ಪಕ್ಷದಲ್ಲಿ, ರಾಜ್ಯ ಕಾಂಗ್ರೆಸ್ನಲ್ಲಿ ಆಡಳಿತ ಪಕ್ಷದಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ, ಯಾವ ರೀತಿ ಬದಲಾವಣೆಗಳಿಂದ ಪಕ್ಷಕ್ಕೆ ಏನೆಲ್ಲ ಲಾಭ ನಷ್ಟದ ಲೆಕ್ಕಾಚಾರ ಅನ್ನುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ ಒಟ್ಟಿಗೆ ರಾಜ್ಯದ ನಾಯಕರು ಇವತ್ತು ಮಾತುಕತೆ ನಡೆಸಿ ದೆಹಲಿಯಿಂದ ವಾಪಸ್ ಬಂದ ಬಳಿಕ ಏನಾಗುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ಈಗ ಬ್ರೇಕ್ನ ಬಳಿಕ ಪ್ರಚಲಿತ ಮುಂದುವರಿಯುತ್ತೆ. ಸುದ್ದಿ ಅಂದ್ರೆ ಕೇವಲ ಸದ್ದು ಮಾಡುವುದಲ್ಲ, ಸುದ್ದಿಯಷ್ಟೇ ಅಲ್ಲ, ಸುದ್ದಿಯ ಸುತ್ತಮುತ್ತ ಏನಾಗ್ತಿದೆ ಅನ್ನೋದು ಅಷ್ಟೇ ಮುಖ್ಯ. ಸಾಮಾಜಿಕ ಜವಾಬ್ದಾರಿ, ಜನಪರ ಕಾಳಜಿ ಇಲ್ಲದಿದ್ರೆ ಅದು ಸುದ್ದಿ ವಾಹಿನಿಯೇ ಅಲ್ಲ. ನಾವೇ ಮೊದಲಲ್ಲ, ನಮ್ಮಲ್ಲೇ ಮೊದಲಲ್ಲ. ಆದರೆ ಪ್ರಾಮಾಣಿಕತೆ ಹಾಗೂ ಜವಾಬ್ದಾರಿಯ ವಿಚಾರದಲ್ಲಿ ನಮ್ಮದು ಸದಾ ಅಗ್ರಸ್ಥಾನದ ಪ್ರಯತ್ನ. ಮತ್ತೆ ಹೊಸ ರೂಪ ಹಾಗೂ ಹೊಸ ಪ್ರಸ್ತುತಿಯೊಂದಿಗೆ ನಿಮ್ಮ ಮುಂದೆ ಮಯೂರ ನ್ಯೂಸ್. ನಿಖರ ಸುದ್ದಿ, ಪ್ರಖರ ವರದಿ. ನಿಮ್ಮ ಕಣ್ಣ ತುಂಬಾ ಸಮಾಜದ ಪ್ರತಿಬಿಂಬ ಮಯೂರ ನ್ಯೂಸ್ ಮೂಲಕ. ಇದು ನಿಮ್ಮದೇ ವೇದಿಕೆ, ನಿಮ್ಮದೇ ಹಾರೈಕೆ. ಮಯೂರ ನ್ಯೂಸ್. ವಿರಾಮದ ಬಳಿಕ ಪ್ರಚಲಿತ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗಾಗಲೇ BJPಯಲ್ಲಿ ಬಣ ಬಡಿದಾಟ ಏನಿದೆ ಅದು ದಿನದಿಂದ ದಿನಕ್ಕೆ ತಾರಕಕ್ಕೆ ಏರ್ತಾನೆ ಹೋಗ್ತಾ ಇದೆ. ಆ ತಾರಕಕ್ಕೆ ಏರ್ತಾ ಇರುವಂತಹ ಬಣ ಬಡಿದಾಟವನ್ನು ಬ್ರೇಕ್ ಹಾಕೋದಕ್ಕೆ ಅಂತ ಹೇಳಿ BJPಯ ಹೈಕಮಾಂಡ್ ಕೂಡ ಒಂದು ಕಡೆ ಎಲ್ಲೋ ಒಂದು ಕಡೆ ಸರ್ಕಸನ್ನು ಮಾಡ್ತಾ ಇದೆ. ಆದರೆ ಅದ್ಯಾವುದೂ ಕೂಡ ಸರಿಯಾಗಿ ತಹಬದಿಗೆ ತರೋದಕ್ಕೆ ಆಗ್ತಾ ಇಲ್ಲ. ಮತ್ತೊಂದು ಕಡೆ BJP ಬಣ ಜಗಳ ಏನಿದೆ ತಾರಕಕ್ಕೆ ಏರ್ತಾ ಇದ್ದಂತೆ ಇತ್ತ
ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅಂಡ್ ಟೀಮ್ ಏನಿದೆ ಟೆಂಪಲ್ ರನ್ ಅನ್ನ ಆರಂಭ ಮಾಡಿದೆ. ಯತ್ನಾಳ್ ಅವರ ವಿರುದ್ಧ ಶಿಸ್ತು ಕ್ರಮವನ್ನ ತೆಗೆದುಕೊಳ್ಳೇಬೇಕು ಅಂತ ಹೇಳಿ ಪಟ್ಟನ್ನ ಹಿಡಿದುಕೊಳ್ತಿರುವಂತಹದ್ದು. ಆಡಳಿತ ಪಕ್ಷದ ಲೋಪದೋಷಗಳನ್ನ ಟೀಕೆ ಮಾಡಬೇಕಾದಂತಹ ವಿಪಕ್ಷ ತನ್ನ ಪಕ್ಷದಲ್ಲಿರುವಂತಹ ಗೊಂದಲ ಆಗಿರ್ಬೋದು, ಭಿನ್ನಮತ ಆಗಿರ್ಬೋದು, ಇದ್ಯಾವುದನ್ನು ಕೂಡ ಬಗೆಹರಿಸೋದಕ್ಕೆ ಶತ ಪ್ರಯತ್ನವನ್ನ ಮಾಡ್ತಾ ಇದೆ. ವಿಜೇಂದ್ರ ಅಂಡ್ ಟೀಮ್ ಟೆಂಪಲ್ ರನ್ ಮಾಡೋದಕ್ಕೆ ಒಂದ್ ಕಡೆ ಮುಂದಾಗಿದೆ. ಇತ್ತ ಯತ್ನಾಳ್ ತಮ್ಮ ಹಳೇ ಶೈಲಿಯ ವೈಖರಿಯನ್ನೇ ಇಲ್ಲಿ ಮತ್ತೆ ಮುಂದುವರಿಸ್ಕೊಂಡು ಹೋಗಿದ್ದಾರೆ. ಯತ್ನಾಳ್ ವಿರುದ್ಧ ಇತ್ತ DV ಸದಾನಂದ ಗೌಡರು ಕೂಡ ಅಖಾಡಕ್ಕಿಳಿದು ಬ್ಯಾಟ್ ಬೀಸಿದ್ದಾರೆ. ಇನ್ನು ಹೈಕಮಾಂಡ್ ನಿಲುವು ಏನು ಅನ್ನುವಂಥದ್ದನ್ನ ತಿಳಿಯದೆ ಒಂದ್ ಕಡೆ ಕಾರ್ಯಕರ್ತರು ಸಹ ಗೊಂದಲದಲ್ಲಿದ್ದಾರೆ. ಯಾಕಂತಂದ್ರೆ ಯತ್ನಾಳ್ ವಿರುದ್ಧ ಮಾಜಿ CM DV ಸದಾನಂದ ಗೌಡರು ಅಖಾಡಕ್ಕಿಳಿದು ಒಂದ್ ಕಡೆ ಬ್ಯಾಟ್ ಬೀಸ್ತಾ ಇದ್ರೆ ನಾಯಕರಾಗೋದಕ್ಕೆ ಅಸಾಧ್ಯ ಅನ್ನುವಂತಹ ಟೀಕೆಗಳು ಮತ್ತೊಂದ್ ಕಡೆ ಕೇಳಿ ಬರ್ತಾ ಇರುವಂತಹದ್ದು. ಬಿಜೆಪಿಯಲ್ಲಿ ತಲೆದೋರಿರುವಂತಹ ಸಮಸ್ಯೆ ಏನಿದೆ ಅಲ್ವಾ, ಅದು ಬಗೆಹರಿಬೇಕು ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡ್ತೀನಿ ಅಂತ ಇತ್ತ ಸ್ವತಃ ಬಿಜೆಪಿಯ ರೇಣುಕಾಚಾರ್ಯ ಅವರು ಕೂಡ ತಿಳಿಸಿದ್ದಾರೆ. ಉಭಯ ಬಣದ ನಾಯಕರನ್ನ ಕರೆಸ್ಕೊಂಡು ಮಾತುಕತೆ ನಡೆಸುವಂತಹ ಪ್ರಯತ್ನಕ್ಕೂ ಕೂಡ ಇತ್ತ ಹೈಕಮಾಂಡ್ ಮುಂದಾಗಿಲ್ಲ. ಯಾಕಂದ್ರೆ ಈಗ ಹೈಕಮಾಂಡ್ ಕೂಡ ಮಹಾರಾಷ್ಟ್ರ ಆಗಿರ್ಬೋದು, ಈಗ ಚುನಾವಣೆ ನಡೆದಿದೆ, ಯಾರನ್ನ CM ಆಗಿ ಆಯ್ಕೆ ಮಾಡಬೇಕು, ಯಾವ ರೀತಿ ಆಯ್ಕೆ ಮಾಡ್ಕೊಳ್ಬೇಕು, ಪಕ್ಷದ ಲಾಭ ನಷ್ಟದ ಲೆಕ್ಕಾಚಾರ ಅಂತದ್ರಲ್ಲಿ ಈಗ ಬ್ಯುಸಿ ಆಗಿರುವ ಕಾರಣಕ್ಕಾಗಿ ಕರ್ನಾಟಕದಲ್ಲಿ ಹೆಂಗಿದ್ರು ವಿಪಕ್ಷ ಸ್ಥಾನದಲ್ಲಿದೆ, ಹೆಂಗೋ ಅವ್ರವ್ರು ಬಡ್ದಾಡ್ಕೊಳ್ತಾ ಇದ್ದಾರೆ, ಹೊಡೆದಾಡ್ತಾ ಇದ್ದಾರೆ. ಇದನ್ನ ಯಾವಾಗ ಕಂಟ್ರೋಲಿಗೆ ತರಬೇಕು ಆಗ ತಂದ್ಕೊಳ್ಳೋಣ ಅನ್ನುವಂಥದ್ದಕ್ಕೆ ತಂತ್ರಕ್ಕೆ ಮುಂದಾಗಿದ್ದಾರೋ ಏನೋ ಗೊತ್ತಿಲ್ಲ. ಬಟ್ ಈಗ ಯತ್ನಾಳ್ ಬಿಜೆಪಿ ಆಡಳಿತಾವಧಿಯಲ್ಲಿಯೇ ಅವ್ರು ಕೊಟ್ಟಂತಹ ಸ್ಟೇಟ್ಮೆಂಟ್ ಏನಿದೆ, 2,000 ಕೋಟಿ ಏನಿದೆ, 1,000 ಕೋಟಿಯನ್ನು ಕೊಟ್ಟರೆ CM ಆಗಬಹುದು, ಯಾರು ಕೊಟ್ಟರೆ ಯಾರು ಬೇಕಾದ್ರೂ CM ಆಗಬಹುದು ಅನ್ನುವಂತಹ ಸ್ಟೇಟ್ಮೆಂಟ್ ದೊಡ್ಡ ಸ್ಟೇಟ್ಮೆಂಟ್ ಆಗಿತ್ತು, ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಆಗಿತ್ತು. ಅದು ಹಾಗೆ ಮುಂದುವರ್ಸ್ಕೊಂಡು ಕೂಡ ಬಂದಿದ್ರು. ಆಗ್ಲಿಂದಲೂ ಕೂಡ ಅವರ ಅಸಮಾಧಾನವನ್ನ ಬಹಿರಂಗವಾಗಿ ಹೊರಹಾಕೋದ್ರ ಮೂಲಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಪಕ್ಷದ ವಿರುದ್ಧವಾದಂತಹ ಹೇಳಿಕೆಗಳನ್ನ ಕೊಡ್ತಾ ಇದ್ದಂತಹ ಸಂದರ್ಭದಲ್ಲೂ ಕೂಡ ಅವರಿಗೆ ಬಿಜೆಪಿಯ ಹೈಕಮಾಂಡ್ ತರಾಟೆಗೂ ತೆಗೆದುಕೊಳ್ಳಿಲ್ಲ. ಜೊತೆಗೆ ಉಭಯ ನಾಯಕರ ಜೊತೆಗೆ ಕರೆಸಿ ಮಾತುಕತೆಯನ್ನ ಮಾಡುವಂತಹ ಪ್ರಯತ್ನಕ್ಕೂ ಅಷ್ಟರ ಮಟ್ಟಿಗೆ ತಲೆ ಕೆಡಿಸ್ಕೊಂಡಿರ್ಲಿಲ್ಲ. ಅಷ್ಟೊಳಗೆ ಎಲೆಕ್ಷನ್ ಬಂತ ಹೇಳಿ ಅವ್ರಿಗೇನಾದ್ರೂ ಟಿಕೆಟ್ ಕೈ ತಪ್ಪುತ್ತಾ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. ಆದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರಿಗೂ ಕೂಡ ಟಿಕೆಟ್ ಅನ್ನ ಕೊಡಲಾಗಿತ್ತು. ಬಿಜೆಪಿಯ ಫೈರ್ ಬ್ರ್ಯಾಂಡ್ ಅಂತಾನೆ ಹೇಳಿ ಅವರು ತಮ್ಮನ್ನ ತಾವು ಗುರುತಿಸ್ಕೊಂಡಿದ್ದಾರೆ. ಇದೆಲ್ಲದರ ನಡುವೆ ಈಗ ಆಗ್ತಾ ಇರುವಂತಹ ಸದ್ಯ ರಾಜ್ಯ ಬಿಜೆಪಿಯಲ್ಲಿ ಆಗ್ತಾ ಇರುವಂತಹ ಗೊಂದಲಮಯ ವಾತಾವರಣ ಏನಿದೆ, ಬಣ ಬಡಿದಾಟ ಏನಿದೆ, ಇದನ್ನ ಹೇಗಾದ್ರೂ ಮಾಡಿ ತಹಬದಿಗೆ ತರಬೇಕು, ಹೇಗೆ ತರಬೇಕು, ಯಾರನ್ನ ಇಲ್ಲಿ ಮಧ್ಯಸ್ಥಿಕೆನ ವಹಿಸೋದಕ್ಕೆ ನಾವು ಮುಂದಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಹೈಕಮಾಂಡ್ ಮುಂದಾಗ್ತಾ ಇಲ್ಲ. ರಾಜ್ಯ ಬಿಜೆಪಿಯಲ್ಲಿ ಬಣ ತಿಕ್ಕಾಟ ದಿನದಿಂದ ದಿನಕ್ಕೆ ಮತ್ತಷ್ಟು ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಹಾಗೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಗುಂಪು ಒಂದ್ ಕಡೆ ಪಟ್ಟನ್ನ ಬಿಡದೆ, ಪ್ರತಿಷ್ಠೆಯನ್ನ ಬಿಡದೆ ಕಿತ್ತಾಟವನ್ನೇನೋ ನಡೆಸ್ತಾನೆ ಹೋಗ್ತಾ ಇದ್ದಾರೆ. ಇದರ ನಡುವೆ ವಿಜೇಂದ್ರ ಅವರ ಪರವಾಗಿ ಮಾಜಿ ಶಾಸಕ MP ರೇಣುಕಾಚಾರ್ಯ ಮತ್ತೆ ಅವ್ರ ಟೀಮ್ ಏನಿದೆ ಟೆಂಪಲ್ ರನ್ ಅನ್ನ ಇವತ್ತಿಂದ ಆರಂಭ ಮಾಡಿಕೊಂಡಿದೆ. ಬೆಂಗಳೂರಿನ ಸದಾಶಿವನಗರದಲ್ಲಿರುವಂತಹ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರ ಮನೆಯಲ್ಲಿ ಸಭೆ ಕೂಡ ನಡೆಸಿದ್ರು MP ರೇಣುಕಾಚಾರ್ಯ ಅವರು. BC ಪಾಟೀಲ್ ಹಾಗೆ ಇನ್ನಿತರ ನಾಯಕರು, ಹಾಗೆ ಕೋಲಾರದ ಮುಳಬಾಗಿಲು ಕುರುಡುಮಲೈ ಗಣೇಶನ ದೇವಸ್ಥಾನಕ್ಕೆ ಭೇಟಿ ನೀಡಿ ತಮ್ಮ ಹೋರಾಟಕ್ಕೂ ಕೂಡ ಇಲ್ಲಿ ಚಾಲನೆಯನ್ನ ನೀಡಿದ್ರು. ಅದಾದ ಬಳಿಕ ಮೈಸೂರು ಚಾಮುಂಡೇಶ್ವರಿ ದೇವಸ್ಥಾನಕ್ಕೂ ಕೂಡ ಅವರು ಭೇಟಿಯನ್ನ ಇವತ್ತು ನೀಡಿದ್ದಾರೆ. ಅದಲ್ಲಿಂದ ಗೋಕರ್ಣ ದೇವಸ್ಥಾನಕ್ಕೂ ಕೂಡ ಭೇಟಿಯನ್ನ ನೀಡಿ ವಿಶೇಷ ಪೂಜೆ ಪುನಸ್ಕಾರವನ್ನ ಮಾಡಿಸೋದ್ರ ಮೂಲಕ ಈ ಮೂಲಕ ವಿಜೇಂದ್ರ ಪರವಾಗಿ ಈ ತಂಡ ಟೆಂಪಲ್ ರನ್ ಅನ್ನ ಕೂಡ ನಡೆಸ್ತಾ ಇದೆ. ಒಂದ್ ಕಡೆ ಟೆಂಪಲ್ ರನ್ ಭರ್ಜರಿಯಾಗಿ ಸ್ಪೀಡಾಗಿ ನಡೀತಾ ಇದೆ, ಮತ್ತೊಂದು ಕಡೆ ಯತ್ನಾಳ್ ಅಂಡ್ ಟೀಮ್ ವಿರುದ್ಧ ದಾವಣಗೆರೆಯಲ್ಲಿ ಕೇವಲ ಟೆಂಪಲ್ ರನ್ ಅಷ್ಟೇ ಅಲ್ಲ, ಎಲ್ಲಾ ದೇವಸ್ಥಾನಗಳ ಸುತ್ತಾಟ ಆದ್ಮೇಲೆ ವಿಶೇಷ ಪೂಜೆ ಪುನಸ್ಕಾರ ಹೋಮ ಹವನ ಇದೆಲ್ಲ ಆದ ಬಳಿಕ ದಾವಣಗೆರೆಯಲ್ಲಿ ಬೃಹತ್ ಸಮಾವೇಶವನ್ನು ನಡೆಸೋದಕ್ಕೂ ಕೂಡ ಮುಂದಾಗಿದೆ. ಮತ್ತೊಂದು ಕಡೆ ದೆಹಲಿಗೂ ಸಹ ತೆರಳುತ್ತಾ ಇರುವಂತಹದ್ದು ನಿಯೋಗ. ವಿಜೇಂದ್ರ ಅವರ ಬಣ ತೀರ್ಮಾನ ಮಾಡಿದೆ. ರಾಜ್ಯ ರಾಜಕೀಯದಲ್ಲಿ, ರಾಜ್ಯ ಬಿಜೆಪಿಯಲ್ಲಿ ಬಣ ರಾಜಕಾರಣ ಒಂದ್ ಕಡೆಯಿಂದ ತೀವ್ರಗೊಳ್ತಾ ಇದ್ದಂತೆ ಶಾಸಕ ಯತ್ನಾಳ್ ಮತ್ತೆ ಅವರು ಪದೇ ಪದೇ ಬಿಜೆಪಿ ವಿರೋಧಿ ಹೇಳಿಕೆಯನ್ನ ಕೊಡ್ತಾ ಇರುವಂತಹದ್ದು ಭಿನ್ನಾಭಿಪ್ರಾಯವನ್ನ ಮತ್ತಷ್ಟು ತೀವ್ರತೆಗೆ ತೆಗೆದುಕೊಂಡು ಹೋಗುವಂತಹ ನಿಟ್ಟಿನಲ್ಲಿ ಎಲ್ಲ ಒಂದ್ ಕಡೆ ಡ್ಯಾಮೇಜ್ ಆಗ್ತಾ ಇದೆ. ಹೀಗಾಗಿ ಯತ್ನಾಳ್ ಮತ್ತೆ ಟೀಮ್ ಅವರ ವಿರುದ್ಧ ದಾವಣಗೆರೆಯಲ್ಲಿ ಬೃಹತ್ ಶಕ್ತಿ ಪ್ರದರ್ಶನವನ್ನ ಮಾಡೋದ್ರ ಮೂಲಕ ನಿರ್ಧಾರವನ್ನ ಕೂಡ ತೆಗೆದುಕೊಂಡಿರುವಂತಹದ್ದು ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ.
ಯತ್ನಾಳ್ ಅವರೇ, ನಿಮ್ಮ ಹೋರಾಟ ಯಾರ ವಿರುದ್ಧ ಅಂತ ಅದನ್ನ ಸಹ ಪ್ರಶ್ನೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ವಿರುದ್ಧ ಇರಬೇಕು ಅಂತ ಹೇಳಿ ಬಿಜೆಪಿ ನಾಯಕರು ಒಂದ್ ಕಡೆ ವಾಗ್ದಾಳಿ ನಡೆಸ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿ ವಿಪಕ್ಷದ ಸ್ಥಾನದಲ್ಲಿ ಇಟ್ಕೊಂಡು ರಾಜ್ಯದಲ್ಲಿ ಆಗ್ತಾ ಇರುವಂತಹ ಸಮಸ್ಯೆಗಳ ಕುರಿತಾಗಿ ಸರ್ಕಾರದ ಕಣ್ತರಿಸಬೇಕಾಗಿರುವಂತಹ ಸ್ಥಾನದಲ್ಲಿರುವಂತಹ ವಿಪಕ್ಷದ ನಾಯಕರು ಅವರವರ ಸಮಸ್ಯೆಗಳನ್ನ ಬಗೆಹರಿಸಿಕೊಂಡು ಅವರವರ ಸ್ಥಾನಮಾನವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಇಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದಾರೆ, ತಿಕ್ಕಾಟವನ್ನ ಮಾಡ್ತಾ ಇದ್ದಾರೆ. ಹಾಗಿದ್ರೆ ವಿಪಕ್ಷ ಸ್ಥಾನಮಾನವನ್ನ ಗಿಟ್ಟಿಸ್ಕೊಳ್ಳೋದಕ್ಕೂ ಕೂಡ ಇಷ್ಟೆಲ್ಲ ಹೊಡೆದಾಟ ಬಡದಾಟ ಬೇಕಾ ಅನ್ನೋಂತಹ ಪ್ರಶ್ನೆ ಜನಸಾಮಾನ್ಯರಲ್ಲಿ. ಹಾಗಾಗಿ ಒಂದ್ ಕಡೆ ರಾಜ್ಯ ಬಿಜೆಪಿಯಲ್ಲಿ ಬಣ ರಾಜಕಾರಣ ಒಂದ್ ಕಡೆ ತೀವ್ರಗೊಳ್ತಾ ಇದೆ. ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಶಕ್ತಿ ಪ್ರದರ್ಶನವನ್ನ ಮಾಡೋದಕ್ಕೆ ಮತ್ತೊಂದ್ ಕಡೆ ತಯಾರಿ ಆಗ್ತಾ ಇದೆ. ಮತ್ತೆ ಈತ ಯತ್ನಾಳ್ ಅಂಡ್ ಟೀಮ್ ವಿರುದ್ಧ ದಾವಣಗೆರೆಯಲ್ಲಿ ಬೃಹತ್ ಸಮಾವೇಶವನ್ನ ನಡೆಸೋದಕ್ಕೆ ರಾಜ್ಯ ಬಿಜೆಪಿಯಲ್ಲಿ ಬಣ ರಾಜಕಾರಣ ತೀವ್ರಗೊಳ್ತಾ ಇದ್ದಂತೆ ಪಾಟೀಲ್ ಏನಿದ್ದಾರೆ ಅವರ ವಿರುದ್ಧ ಬಿಜೆಪಿಯ ರಾಜ್ಯಾಧ್ಯಕ್ಷ ಏನಿದ್ದಾರೆ BY ವಿಜೇಂದ್ರ ಅವರ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಈ ಶಕ್ತಿ ಪ್ರದರ್ಶನ ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನುವಂಥದ್ದು ಮತ್ತೊಂದೆಡೆ. ಯತ್ನಾಳ್ ಮತ್ತೆ ಟೀಮ್ ವಕ್ಫ್ ವಿರೋಧಿ ಹೋರಾಟಕ್ಕೆ ಪರ್ಯಾಯವಾಗಿ ಟೆಂಪಲ್ ರನ್ ಅನ್ನ ಮಾಡೋದ್ರ ಜೊತೆಗೆ ದಾವಣಗೆರೆಯಲ್ಲಿ ಬೃಹತ್ ಶಕ್ತಿ ಪ್ರದರ್ಶನದ ನಿರ್ಧಾರವನ್ನ ಮಾಡಲಾಗಿದೆ ಅನ್ನುವಂಥದ್ದು ಒಂದೆಡೆ ಕೇಳಿ ಬಂದಿದೆ. ಇನ್ನು ಬೆಂಗಳೂರಿನಲ್ಲಿ ಮಾಜಿ ಸಚಿವ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರ ನಿವಾಸದಲ್ಲಿ ಪತ್ರಿಕಾಗೋಷ್ಠಿಯನ್ನ ಕೂಡ ನಡೆಸಿದ್ರು MP ರೇಣುಕಾಚಾರ್ಯ ಅವರು. BC ಪಾಟೀಲ್ ಮತ್ತೆ ವೈ ಸಂಪಂಗಿ ಸೇರಿದಂತೆ ವಿಜೇಂದ್ರ ಬಣದ ಪ್ರಮುಖ ನಾಯಕರು ಏನಿದ್ದಾರೆ ಅವರು ಯತ್ನಾಳ್ ವಿರುದ್ಧ ವಾಗ್ದಾಳಿ ಕೂಡ ನಡೆಸಿದ್ರು. ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ರೇಣುಕಾಚಾರ್ಯ ಅವರು ವಿಜೇಂದ್ರ ಅವರನ್ನ ನರೇಂದ್ರ ಮೋದಿ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಅಂದರೆ ಬಿಜೆಪಿಯಲ್ಲಿ ವಿಪಕ್ಷ ಸ್ಥಾನಮಾನವನ್ನ ಕೊಟ್ಟ ಬಳಿಕ ವಿಪಕ್ಷದ ನಾಯಕನನ್ನಾಗಿ ಯಾರನ್ನಾಗಿ ಆಯ್ಕೆ ಮಾಡಬೇಕು ಅನ್ನೋಂಥದ್ದಕ್ಕೆ ಸುಮಾರು 6 ರಿಂದ 7 ತಿಂಗಳ ಕಾಲ ಸಮಯಾವಕಾಶ ಬೇಕಾಯಿತು. ಅಧ್ಯಕ್ಷರನ್ನಾಗಿ ಯಾರನ್ನ ಆಯ್ಕೆ ಮಾಡಬೇಕು ಅಂತ ಹೇಳಿ ಸಾಕಷ್ಟು ಹೆಸರುಗಳು ತಳಕಾಡಿದ್ವು. ಜಾತಿ, ಸಮುದಾಯ ಈ ಎಲ್ಲ ಲೆಕ್ಕಾಚಾರದ ಅಡಿಯಲ್ಲಿ ನಾಯಕತ್ವದಲ್ಲಿ ಇರುವಂತಹ ಅವರ ದೃಢತೆ ಏನಿತ್ತು, ಯಾವ ನಾಯಕನಿಗೆ ಸ್ಥಾನಮಾನವನ್ನು ಕೊಡಬೇಕು, ಆಗ ಮಾತ್ರ ಬಿಜೆಪಿ ಮತ್ತಷ್ಟು ಕರ್ನಾಟಕದಲ್ಲಿ ಸದೃಢವಾಗಿರೋದಕ್ಕೆ ಸಾಧ್ಯ ಅಂತ ಹೇಳಿ. ಯಾಕಂದ್ರೆ ಕಳೆದ ವಿಧಾನಸಭೆ ಸಂದರ್ಭದಲ್ಲಿ ನಾಯಕತ್ವದ ಕೊರತೆಯಿಂದಲೇ ಬಿಜೆಪಿ ಹೀನಾಯವಾಗಿ ಸೋಲೋದಕ್ಕೂ ಕೂಡ ಕಾರಣ ಆಗಿತ್ತು. ವಿಪಕ್ಷ ಸ್ಥಾನದಲ್ಲಿದ್ದಂತಹ ಕಾಂಗ್ರೆಸ್ ಮಾಡಿದಂತಹ ಆರೋಪವನ್ನ ಯಾವುದನ್ನೂ ಕೂಡ ಸರಿಯಾಗಿ ಇಲ್ಲಿ ಸಮರ್ಥನೆಯನ್ನ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಅವರು ಮುಂದಾಗಿರ್ಲಿಲ್ಲ. ಜೊತೆಗೆ ಅವರವರದ್ದೇ ಬಡಿದಾಟಗಳು ಜೋರಾಗಿದ್ದಂತಹ ಕಾರಣದಿಂದಾಗಿ ಇಲ್ಲಿ ಪಕ್ಷಗತವಾಗಿ ಅನ್ನುವಂಥದಕ್ಕಿಂತ ಅಧಿಕವಾಗಿ ವ್ಯಕ್ತಿಗತವಾಗಿ ಎಷ್ಟು ಮಟ್ಟಿಗೆ ವರ್ಕೌಟ್ ಆಗಿದೆ ಅನ್ನುವಂಥದಕ್ಕೆ ರಾಜ್ಯ ಬಿಜೆಪಿಯಲ್ಲಿ ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತಹ ಆದಂತಹ ಬದಲಾವಣೆಯಿಂದ ಕೇವಲ 60 ಸ್ಥಾನವನ್ನ ಮಾತ್ರ ಪಡ್ಕೊಂಡಿತ್ತು ಬಿಜೆಪಿ. ಹಾಗಾಗಿ ಈಗ ಅದು ಕೇವಲ ಅಲ್ಲಿಗಷ್ಟೇ ಸೀಮಿತ ಆಗಲಿಲ್ಲ. ಎಲೆಕ್ಷನ್ ಮುಗಿದ ಬಳಿಕವೂ ಕೂಡ ರಾಜ್ಯಕ್ಕೆ ಮೋದಿ ಭೇಟಿನ ಕೊಟ್ಟಂತಹ ಸಂದರ್ಭದಲ್ಲಿ ಬಿಜೆಪಿಯಲ್ಲಿ ಆದಂತಹ ಕೆಲವೊಂದಿಷ್ಟು ಹಗ್ಗ ಜಗ್ಗಾಟಗಳಾಗಿರಬಹುದು, ಅದಾದ ಬಳಿಕ ಕೆಲವೊಂದಿಷ್ಟು ದಿನಗಳ ಕಾಲ ತಣ್ಣಗಾಗಿದ್ರು. ಮತ್ತೆ ಈಗ ಸರ್ಕಾರದ ವಿರುದ್ಧ ಸಾಕಷ್ಟು ಮೂಢ ಹಗರಣಗಳಾಗಿರ್ಬೋದು, ಮತ್ತೆ ವಾಲ್ಮೀಕಿ ನಿಗಮದಲ್ಲಿ ನಡೆದಿರುವಂತಹ ಹಗರಣ ಆಗಿರ್ಬೋದು, ವಕ್ಫ್ ಬೋರ್ಡ್ ಹಗರಣ ಆಗಿರ್ಬೋದು, ಇದೆಲ್ಲವನ್ನ ಕೂಡ ಒಗ್ಗಟ್ಟಾಗಿ ಒಟ್ಟಿಗೆ ಕೊಂಡೊಯ್ಯುವಂತಹ ನಿಟ್ಟಿನಲ್ಲಿ ವಿಪಕ್ಷದ ನಾಯಕರು ಕೆಲಸ ಮಾಡಬೇಕಾಗಿತ್ತು. ಅದೇ ಬಣ ಬಡಿದಾಟವೇ ಇಲ್ಲಿ ಜೋರಾಗಿ ನಡೀತಾ ಇರೋದ್ರಿಂದ ಇದು ಹಾದಿ ಬೀದಿಯಲ್ಲಿ ಎಲ್ಲೋ ಒಂದ್ ಕಡೆ ರಂಪಾಟ ಆದಂಗೆ ಆಗ್ತಾ ಇದೆ ಅಂತ ಹೇಳಿ. ವಿಜೇಂದ್ರ ರಾಜ್ಯಾಧ್ಯಕ್ಷ ಸ್ಥಾನ ಏನು ಒಂದ್ ಕಡೆ ಡಿಸೆಂಬರ್ಗೆ ಅಂತ್ಯ ಆಗುತ್ತೆ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ. ಇನ್ನು ವಿಜೇಂದ್ರ ವ್ಯಕ್ತಿಯಲ್ಲ, ಪಕ್ಷದ ಅಧ್ಯಕ್ಷರು, ಇವರನ್ನು ಪ್ರಶ್ನೆ ಮಾಡುವಂತಹದ್ದು ರಾಷ್ಟ್ರೀಯ ನಾಯಕನ ಪ್ರಶ್ನೆ ಮಾಡಿದಂತೆ ಅನ್ನುವಂಥದ್ದನ್ನು ಕೂಡ ಹೇಳಿದ್ರು. ವಿಜೇಂದ್ರಗೆ ಬೈಯೋದು ಮೋದಿ ಅಥವಾ ಶಾ, ಸಂತೋಷ್ಗೆ ಬೈದಂತೆ ಅಂತ ಹೇಳಿ ಕೂಡ ತಿಳಿಸಿದ್ರು ಮೊನ್ನೆ ಮಾತನಾಡುವಂತಹ ಸಂದರ್ಭದಲ್ಲಿ. ಹಾಗೆ ಯಡಿಯೂರಪ್ಪ ಅವರ ರಾಜಕಾರಣಕ್ಕೆ ಬಂದಂತಹ ಸಂದರ್ಭದಲ್ಲಿ ಇವರು ಕಣ್ಣೇ ಬಿಟ್ಟಿರಲಿಲ್ಲ. ಯಡಿಯೂರಪ್ಪ ಏನು ರಾಜಕಾರಣಕ್ಕೆ ಬಂದಂತಹ ಸಂದರ್ಭದಲ್ಲಿ ಆಗ ಇವರು ಎಲ್ಲಿದ್ರು, ಏನು ಮಾಡ್ತಾ ಇದ್ರು, ಜೊತೆಗೆ ಇವರ ಸ್ಥಾನಮಾನ ಏನು, ಇದೆಲ್ಲದರ ಬಗ್ಗೆ ಕೂಡ ಚರ್ಚೆ ಆಗಿತ್ತು. 4-5 ಜನರದ್ದು ತೋಳದ ಕಥೆ ಆಗಿದೆ ಅಂತ ಹೇಳಿ ಕೂಡ ಕಿಡಿಕಾರಿದ್ರು. ಇವತ್ತು ಟೆಂಪಲ್ ರನ್ ಆರಂಭ ಆಗಿದೆ. ಇವತ್ತು ಮುಳಬಾಗಿಲು ಗಣೇಶನ ದೇವಸ್ಥಾನ ಸೇರಿದಂತೆ ಮುರುಡೇಶ್ವರ ಹಾಗೆ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೂ ಕೂಡ ಭೇಟಿಯನ್ನು ಕೊಟ್ಟು ವಿಶೇಷ ಪೂಜೆ ಪುನಸ್ಕಾರ ಹೋಮ ಹವನದಲ್ಲಿ ವಿಜೇಂದ್ರ ಆ್ಯಂಡ್ ಟೀಮ್ ಏನಿದೆ ಅವರು ಮಾಡಿಸ್ತಾ ಇರುವಂತಹದ್ದು. ಯಡಿಯೂರಪ್ಪ ಕಷ್ಟದಲ್ಲಿ ಪಕ್ಷವನ್ನ ಕಟ್ಟಿದ್ದಾರೆ, ಕರ್ನಾಟಕದಲ್ಲಿ ಅಧಿಕಾರವನ್ನ ತರೋದಕ್ಕೆ ಅವ್ರ ಪಾತ್ರ ಪ್ರಮುಖವಾಗಿದೆ ಅನ್ನುವಂಥದ್ದು ಈ ಎಲ್ಲಾ ನಾಯಕರ ವಾದವಾಗಿದೆ. ಇನ್ನು ಪಕ್ಷ ಕಟ್ಟಿದಂತಹ ನಾಯಕರ ಬಗ್ಗೆ ಮಾತನಾಡೋದು ರಾಷ್ಟ್ರೀಯ ನಾಯಕರ ವಿರುದ್ಧ ಮಾತನಾಡದಂತೆ ಅಂತ ಹೇಳಿ ಕೂಡ ಕಿಡಿಕಾರದ್ರು.
ಇವತ್ತು ಮುಳಬಾಗಿಲು ದೇವಸ್ಥಾನ ಮತ್ತು ಮೈಸೂರು ಮತ್ತು ಏನು ಮುರುಡೇಶ್ವರ ಇವೆಲ್ಲ ದೇವಸ್ಥಾನದ ಭೇಟಿಯ ಬಳಿಕ ರವೀಂದ್ರನಾಥ್ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆಯನ್ನು ಕೂಡ ಇವತ್ತು ನಡೆಸ್ತಾರೆ. ಪಕ್ಷ ಸಂಘಟನೆ ಹಾಗೆ ಕಾರ್ಯಕರ್ತರಲ್ಲಿ, ಯಾಕಂದರೆ ಇಲ್ಲೊಂದು ಕಡೆ ಕಾರ್ಯಕರ್ತರಿಗೂ ಕೂಡ ನಾವು ಏನು ಮಾಡಬೇಕು ಅನ್ನುವಂಥದ್ದು, ಯಾವ ರೀತಿ ಹೋರಾಟವನ್ನು ಮಾಡೋದಕ್ಕೆ ನಾವು ಮುಂದಾಗಬೇಕು, ಕೇವಲ ಅವ್ರು ಕರೆದಾಗ ಮಾತ್ರ ಹೋಗಬೇಕಾ ಅಥವಾ ನಮ್ಮತನ ಏನು, ನಾವೇನಿಲ್ಲಿ ಅನ್ನುವಂಥದ್ದನ್ನು ಕೂಡ ಒಂದು ಕಡೆ ಕೈ ಕಟ್ಟು ಕುಳಿತುಕೊಳ್ಳುವಂತಹ ಪರಿಸ್ಥಿತಿ ಇದೆ ಅನ್ನುವಂಥದ್ದು ಅಸಮಾಧಾನಕ್ಕೂ ಕಾರಣ ಆಗಿದೆ. ದಾವಣಗೆರೆ ಸಮಾವೇಶ ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ, ಜೊತೆಗೆ ಇಲ್ಲಿ ಯತ್ನಾಳ್ ಅವ್ರು ಏನು ಹೇಳ್ತಾ ಇದ್ರು, ತುಘಲಕ್ ಸರ್ಕಾರವನ್ನು ಮಾಡ್ತಾ ಇದೆ, ಹಾಗಾಗಿ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ದೆಹಲಿವರೆಗೂ ಕೂಡ ಕೊಂಡೊಯ್ತೀವಿ, ಅಲ್ಲೂ ಕೂಡ ಹೋರಾಟ ಮಾಡ್ತೀವಿ, ಏನು ನಮ್ಮ BJPಯ ಹೈಕಮಾಂಡ್ ಕೇಂದ್ರ ಸರ್ಕಾರದ ಗಮನಕ್ಕೂ ಕೂಡ ತರ್ತೀವಿ ಅನ್ನುವಂಥದ್ದನ್ನು ಕೂಡ ತಿಳಿಸಿದ್ರು. ಈ ಬಣಬಡಿದಾಟ ಎಷ್ಟು ಮಟ್ಟಿಗೆ ರಾಜ್ಯ BJPಯ ಮೇಲೆ ಪರಿಣಾಮ ಬೀರುತ್ತೆ ಅನ್ನುವಂಥದ್ದನ್ನು ಸಹ ನಾವಿಲ್ಲಿ ಕಾದು ನೋಡಬೇಕಾಗಿರುವಂಥದ್ದು. ಈಗ ಚಿಕ್ಕದೊಂದು ಬ್ರೇಕ್ನ ಬಳಿಕ ಪ್ರಚಲಿತ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ. ಸುದ್ದಿ ಅಂದ್ರೆ ಕೇವಲ ಸದ್ದು ಮಾಡುವುದಲ್ಲ, ಸುದ್ದಿಯಷ್ಟೇ ಅಲ್ಲ, ಸುದ್ದಿಯ ಸುತ್ತಮುತ್ತ ಏನಾಗ್ತಿದೆ ಅನ್ನೋದು ಅಷ್ಟೇ ಮುಖ್ಯ. ಸಾಮಾಜಿಕ ಜವಾಬ್ದಾರಿ, ಜನಪರ ಕಾಳಜಿ ಇಲ್ಲದಿದ್ರೆ ಅದು ಸುದ್ದಿ ವಾಹಿನಿಯೇ ಅಲ್ಲ. ನಾವೇ ಮೊದಲಲ್ಲ, ನಮ್ಮಲ್ಲೇ ಮೊದಲಲ್ಲ. ಆದರೆ ಪ್ರಾಮಾಣಿಕತೆ ಹಾಗೂ ಜವಾಬ್ದಾರಿಯ ವಿಚಾರದಲ್ಲಿ ನಮ್ಮದು ಸದಾ ಅಗ್ರಸ್ಥಾನದ ಪ್ರಯತ್ನ. ಮತ್ತೆ ಹೊಸ ರೂಪ ಹಾಗೂ ಹೊಸ ಪ್ರಸ್ತುತಿಯೊಂದಿಗೆ ನಿಮ್ಮ ಮುಂದೆ ಮಯೂರ ನ್ಯೂಸ್. ನಿಖರ ಸುದ್ದಿ, ಪ್ರಖರ ವರದಿ. ನಿಮ್ಮ ಕಣ್ಣ ತುಂಬ ಸಮಾಜದ ಪ್ರತಿಬಿಂಬ ಮಯೂರ ನ್ಯೂಸ್ ಮೂಲಕ. ಇದು ನಿಮ್ಮದೇ ವೇದಿಕೆ, ನಿಮ್ಮದೇ ಹಾರೈಕೆ. ಮಯೂರ ನ್ಯೂಸ್. ವಿರಾಮದ ಬಳಿಕ ಪ್ರಚಲಿತ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ನಟ ದರ್ಶನ್ಗೆ ಒಂದಲ್ಲ ಒಂದು ಸಂಕಷ್ಟ ಈಗ ಸದ್ಯ ಎದುರಾಗ್ತಾನೆ ಇದೆ. ಅದರಲ್ಲೂ ಪ್ರಮುಖವಾಗಿ ರೇಣುಕಾಸ್ವಾಮಿ ಕೊಲೆ ಕೇಸ್ ಆರೋಪಿಯಾಗಿರುವಂತಹ ನಟ ದರ್ಶನ್ ಅವರ ಗೆಳತಿ ಪವಿತ್ರಾ ಗೌಡ ಸೇರಿದಂತೆ 5 ಮಂದಿಯ ಸಾಮಾನ್ಯ ಜಾಮೀನು ಅರ್ಜಿನ ಕರ್ನಾಟಕ ಹೈಕೋರ್ಟ್ ವಿಚಾರಣೆ ನಡೆಸಿತು. ಜೊತೆಗೆ ಜಾಮೀನೇನಾದರೂ ಸಿಕ್ಕಿದ್ರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆನ ಪಡೆದುಕೊಳ್ತಾ ಇರುವಂತಹ ನಟನಿಗೆ ಬಿಗ್ ರಿಲೀಫ್ ಏನೋ ಸಿಗುತ್ತೆ. ನ್ಯಾಯಮೂರ್ತಿ ಎಸ್ ವಿಶ್ವಜಿತ್ ಶೆಟ್ಟಿ ಅವರ ಏಕಸದಸ್ಯ ಪೀಠ ಅರ್ಜಿಗಳ ವಿಚಾರಣೆಯನ್ನು ನಡೆಸಿತು. ಇನ್ನು ನಟ ದರ್ಶನ್ ಜೊತೆಗೆ ಪವಿತ್ರಾ ಗೌಡ, ನಾಗರಾಜ್, ಇನ್ನು ಅನುಕುಮಾರ್ ಸೇರಿದಂತೆ ಲಕ್ಷ್ಮಣ್ ಸಲ್ಲಿಸಿರುವಂತಹ ಜಾಮೀನು ಅರ್ಜಿ ಇದಾಗಿತ್ತು. ಒಂದು ವೇಳೆ ಜಾಮೀನು ಮಂಜೂರಾದರೆ ನಟ ದರ್ಶನ್ಗೆ ಬಿಗ್ ರಿಲೀಫ್ ಸಿಕ್ಕುತ್ತೆ. ನಟ ದರ್ಶನ್ ತೂಗುದೀಪ್ ಅವರಿಗೆ ಇವತ್ತು ಬಿಗ್ ಡೇ ಅಂತಾನೆ ಹೇಳಬಹುದು. ಕರ್ನಾಟಕ ಹೈಕೋರ್ಟ್ನಲ್ಲಿ ರೆಗ್ಯುಲರ್ ಬೇಲ್ ಅರ್ಜಿ ವಿಚಾರಣೆಯನ್ನು ನಡೆಸಿ ತೀರ್ಪನ್ನು ನೀಡುವಂತಹ ಸಾಧ್ಯತೆ ಇದೆ. ಯಾಕಂದರೆ ನಿನ್ನೆಯಿಂದ ಕೇಸ್ ವಿಚಾರಣೆ ಕೂಡ ನಡೀತಾ ಇತ್ತು. ಇವತ್ತು ತೀರ್ಪು ಬರುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಹಾಗಾಗಿ ಯಾವ ರೀತಿ ದರ್ಶನ್ಗೆ ಮುಳುವಾಗುತ್ತಾ, ಯಾವ ರೀತಿ ಏನು ಮುಂದೆ ಏನಾಗುತ್ತೆ ಅನ್ನುವಂತಹ ಕುತೂಹಲ ಅವರ ಅಭಿಮಾನಿಗಳಲ್ಲೂ ಕೂಡ ಹೆಚ್ಚಾಗಿರುವಂತಹದ್ದು. ಕೊಲೆ ಆರೋಪಿಯಾಗಿರುವಂತಹ ನಟ ದರ್ಶನ್ ತೂಗುದೀಪ್ ಅವರಿಗೆ ಇವತ್ತು ಮಹತ್ವದ ದಿನ ಅಂತ ಹೇಳ್ಬೋದು. ಯಾಕಂದರೆ ಸಾಮಾನ್ಯ ಜಾಮೀನು ಸಿಗದೆ ಹೋದರೆ ಮಧ್ಯಂತರ ಜಾಮೀನು ಮುಗಿದ ಕೂಡಲೇ ನಟ ದರ್ಶನ್ ಮತ್ತೆ ಜೈಲಿಗೆ ಮರಳಬೇಕಾಗುತ್ತೆ. ಕೇವಲ 6 ವಾರಗಳ ಕಾಲ ಮಾತ್ರ ಮಧ್ಯಂತರ ಜಾಮೀನು ಅವ್ರಿಗೆ ನೀಡಲಾಗಿತ್ತು. ಆ ಮಧ್ಯಂತರ ಜಾಮೀನು ಮುಗಿದ ಕೂಡಲೇ ಅವರು ಮತ್ತೆ ಜೈಲಿಗೆ ಮರಳಬೇಕಾಗತ್ತೆ. ಒಂದು ಕಡೆ ರಕ್ತದೊತ್ತಡದ ಏರುಪೇರಿನಿಂದ ಸರ್ಜರಿಯನ್ನು ಮಾಡೋದಕ್ಕೆ ಅಡ್ಡಿ ಆಗ್ತಾ ಇದೆ ಅಂತ ಹೇಳಿ ವಕೀಲರು ವಾದವನ್ನು ಮಂಡಿಸಿದ್ರು. ಕೊಲೆ ಆರೋಪಿ ನಟ ದರ್ಶನ್ ತೂಗುದೀಪ್ ಅವರಿಗೆ ಇವತ್ತು ಮಹತ್ವದ ದಿನ ಆಗಿರೋದ್ರಿಂದ ಕರ್ನಾಟಕ ಹೈಕೋರ್ಟ್ನಲ್ಲಿ ರೆಗ್ಯುಲರ್ ಬೇಲ್ ಅರ್ಜಿ ಕೂಡ ವಿಚಾರಣೆ ನಡೆಯುತ್ತೆ.
ಈ ಬೇಲೇನಾದರೂ ಸಿಕ್ಕಿದ್ರೆ ನಟ ನಿಶ್ಚಿಂತೆಯಿಂದ ಇರಬಹುದು, ಇಲ್ಲ ಅಂತ ಅಂದರೆ ಮಧ್ಯಂತರ ಜಾಮೀನು ಮುಗಿದ ಕೂಡಲೇ ಮತ್ತೆ ಜೈಲಿಗೆ ಮರಳಬೇಕಾಗತ್ತೆ ಅನ್ನುವಂಥದ್ದು. ದರ್ಶನ್ ಜೊತೆಗೆ ಅವರ ಮತ್ತಿತರರು ಜಾಮೀನು ಅರ್ಜಿ ಆಲಿಸ್ತಾ ಇರುವಂತಹ ನ್ಯಾಯಮೂರ್ತಿ ಎಸ್ ವಿಶ್ವಜಿತ್ ಶೆಟ್ಟಿ ಅವರಿದ್ದಂತಹ ಏಕಸದಸ್ಯ ಪೀಠ ನಿನ್ನೆ ಕೆಲ ಕಾಲ ವಿಚಾರಣೆಯನ್ನು ನಡೆಸಿ ವಿಚಾರಣೆಯನ್ನು ಇವತ್ತಿಗೆ ಮುಂದೂಡಿತ್ತು. ಇವತ್ತು ಮಧ್ಯಾಹ್ನದ ಮೇಲೆ ವಿಚಾರಣೆ ಮುಂದುವರಿಸ್ತಾ ಇರುವಂಥದ್ದು. ಜಾಮೀನು ಸಿಗದೆ ಹೋದರೆ ಹಾಗಿದ್ರೆ ನಟ ದರ್ಶನ್ ಇರುವಂತಹ ಆಪ್ಷನ್ಸ್ಗಳೇನು ಅನ್ನುವಂಥದ್ದನ್ನು ಕೂಡ ಪ್ರಮುಖವಾಗಿ ನಾವಿಲ್ಲಿ ಗಮನಿಸಬೇಕಾಗತ್ತೆ. ನಟ ದರ್ಶನ್ ಸದ್ಯ ಮಧ್ಯಂತರ ಜಾಮೀನಿನ ಮೇಲೆ ಜೈಲಿಂದ ಅವರು ಹೊರಗಿದ್ದಾರೆ. ಒಂದು ವೇಳೆ ಈಗ ರೆಗ್ಯುಲರ್ ಬೇಲ್ ಏನಿದೆ ಸಿಗದೆ ಹೋದರೆ ಮಧ್ಯಂತರ ಜಾಮೀನು ಅವಧಿ ಮುಗಿದ ಬಳಿಕ ಮತ್ತೆ ಬಳ್ಳಾರಿ ಜೈಲಿಗೆ ಅವರು ತೆರಳಬೇಕಾಗತ್ತೆ. ಅಂತಂದರೆ ಡಿಸೆಂಬರ್ 11 ಅಥವಾ 12ನೇ ತಾರೀಕಿಗೆ ನಟ ಮತ್ತೆ ವಾಪಸ್ ಬಳ್ಳಾರಿ ಜೈಲಿಗೆ ತೆರಳಬೇಕಾಗತ್ತೆ. ಇನ್ನು ಮುಂದಿನ ದಿನಗಳಲ್ಲಿ ಹೈಕೋರ್ಟ್ ತೀರ್ಪನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಿ ಜಾಮೀನನ್ನು ಕೂಡ ನಟ ದರ್ಶನ್ ಅವರು ಪಡೆದುಕೊಳ್ಬಹುದು. ಜಾಮೀನು ಸಿಗುವವರೆಗೂ ಕೂಡ ಈತ ಪವಿತ್ರ ಗೌಡ ಸೇರಿದಂತೆ ಇತರೆ ಆರೋಪಿಗಳು ಜೈಲಲ್ಲೇ ಇರಬೇಕಾಗತ್ತೆ. ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸೋದಕ್ಕೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಯಾಗಿರುವಂತಹ ನಟ ದರ್ಶನ್ ಅವರಿಗೆ ಹೈಕೋರ್ಟ್ ನೀಡಿರುವಂತಹ ಮಧ್ಯಂತರ ಜಾಮೀನು ಆದೇಶ ರದ್ದುಪಡಿಸುವಂತೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸೋದಕ್ಕೆ ಈಗಾಗಲೇ ನಗರ ಪೊಲೀಸರು ಕೂಡ ಒಂದು ಕಡೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಹೈಕೋರ್ಟ್ ಆದೇಶವನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸೋದಕ್ಕೆ ಅಗತ್ಯ ಇರುವಂತಹ ದಾಖಲಾತಿಗಳು ಏನೇನು ಬೇಕು ಅನ್ನುವಂಥದ್ರ ಕುರಿತಾಗಿ ಈಗಾಗಲೇ ಅನುವಾದಿಸುವಂತಹ ಕೆಲವು ಕೆಲಸಗಳು ಕೂಡ ನಡೀತಾ ಇರುವಂತಹದ್ದು. ಪ್ರಕರಣದ ತನಿಖಾಧಿಕಾರಿಗಳು ಕೂಡ ಈ ಕುರಿತಂತೆ ಮಾತಾಡುವಂತಹ ಸಂದರ್ಭದಲ್ಲಿ ಹೇಳಿದ್ದಾರೆ. ಇನ್ನು ನಟ ದರ್ಶನ್ ಅವರಿಗೆ ಮಧ್ಯಂತರ ಜಾಮೀನನ್ನು ನೀಡಿರುವಂತಹ ಆದೇಶವನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಶೀಘ್ರವೇ ಮೇಲ್ಮನವಿಯನ್ನು ಸಲ್ಲಿಸಲಾಗುತ್ತೆ ಅಂತ ಹೇಳಿ ಪ್ರಾಸಿಕ್ಯೂಷನ್ ಪರ ವಕೀಲರು ಜೊತೆಗೆ ಚರ್ಚೆಯನ್ನು ಕೂಡ ಈಗಾಗಲೇ ಮಾಡಲಾಗಿದೆ ಅಂತ ಹೇಳಿ ಪೊಲೀಸ್ ಕಮಿಷನರ್ ದಯಾನಂದ್ ಅವರು ಕೂಡ ಮೊನ್ನೆಯಷ್ಟೇ ಸುದ್ದಿಗೋಷ್ಠಿಯನ್ನು ನಡೆಸಿದಂತಹ ಸಂದರ್ಭದಲ್ಲೂ ಕೂಡ ಹೇಳಿದರು. ಬೆನ್ನು ನೋವಿನ ಚಿಕಿತ್ಸೆಗೆ ಅಂತ ಹೇಳಿ ದರ್ಶನ್ ಅವರು ಹೈಕೋರ್ಟ್ನಿಂದ ಮಧ್ಯಂತರ ಜಾಮೀನನ್ನು ಪಡೆದುಕೊಂಡಿದ್ರು. ಅವರು ಸದ್ಯ ಕೆಂಗೇರಿಯ BGS ಆಸ್ಪತ್ರೆಯಲ್ಲಿ ಚಿಕಿತ್ಸೆನ ಕೂಡ ಪಡೆದುಕೊಳ್ತಾ ಇದ್ದಾರೆ. ಅಕಸ್ಮಾತ್ ಏನಾದರೂ ಜಾಮೀನು ಸಿಗದೆ ಹೋದರೆ ದರ್ಶನ್ ಮುಂದೆ ಇರುವಂತಹ ಆಪ್ಷನ್ಸ್ಗಳು ಏನೇನು ಅನ್ನುವಂಥದ್ದು ಈಗಾಗಲೇ ಕೆಳ ಹಂತದ ನ್ಯಾಯಾಲಯದಲ್ಲಿ ನಟ ದರ್ಶನ್ ಜಾಮೀನು ಅರ್ಜಿ ವಜಾ ಆಗಿದೆ. ಸದ್ಯ ಹೈಕೋರ್ಟ್ನಲ್ಲಿಯೂ ಕೂಡ ಜಾಮೀನು ಸಿಗದೆ ಹೋದರೆ ಸುಪ್ರೀಂ ಕೋರ್ಟ್ ಮೊರೆ ಹೋಗಬೇಕಾಗತ್ತೆ ದರ್ಶನ್. ಅಲ್ಲಿಯೂ ಕೂಡ ಜಾಮೀನು ಸಿಗದೆ ಹೋದರೆ ಕೊಲೆ ಕೇಸ್ ತೀರ್ಪೇನಿದೆ ಅದು ಬರುವವರೆಗೂ ಕೂಡ ನಟ ದರ್ಶನ್ ನ್ಯಾಯಾಂಗ ಬಂಧನದಲ್ಲೇ ಬೇಕಾಗತ್ತೆ. ನಟ ದರ್ಶನ್ ಅವರು ಆರೋಗ್ಯ ಯಾವ ರೀತಿ ಇದೆ, ನಟ ದರ್ಶನ್ ಆರೋಗ್ಯ ಈಗ ಸದ್ಯ ಹೇಗಿದೆ, ಬೆನ್ನು ನೋವಿನ ಸರ್ಜರಿ ಮಾಡಿಸ್ಕೊಳ್ಳುವಂತಹ ಕಾರಣಕ್ಕಾಗಿ ಆರೋಗ್ಯದ ನೆಪವನ್ನು ಒಡ್ಡಿ ಈಗ ಬೇಲನ್ನು ತೆಗೆದುಕೊಂಡು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ. ಆ ಕುರಿತಂತೆಯೂ ಕೂಡ ಜಡ್ಜ್ ನಟ ದರ್ಶನ್ಗೆ ಅನಾರೋಗ್ಯವಿತ್ತು. ಈಗ ಸದ್ಯ ತುರ್ತು ಸರ್ಜರಿಯನ್ನು ಮಾಡಿಸ್ಕೊಳ್ಬೇಕು ಅಂತ ಹೇಳಿ ಮಧ್ಯಂತರ ಜಾಮೀನನ್ನು ಪಡೆದುಕೊಂಡಿದ್ರು. ಸರ್ಜರಿಯ ವಿಚಾರ ಏನಾಯಿತು ಅನ್ನುವಂಥದ್ದನ್ನು ಕೂಡ ಇನ್ನು ವೈದ್ಯಕೀಯ ಪ್ರಮಾಣ ಪತ್ರದಲ್ಲಿ ಶಸ್ತ್ರಚಿಕಿತ್ಸೆಗೆ ಅಡ್ಡಿಯಾಗುವಂತಹ ಯಾವುದೇ ಆರೋಗ್ಯದ ಸಮಸ್ಯೆಗಳು ಕೂಡ ಉಲ್ಲೇಖ ಇಲ್ಲ ಅಂತ ಹೇಳಿ ಹೈಕೋರ್ಟ್ ಮೌಖಿಕವಾಗಿ ಇಲ್ಲಿ ಪ್ರಶ್ನೆಯನ್ನು ಮಾಡಿತ್ತು. ವಿಚಾರಣೆ ಸಂದರ್ಭದಲ್ಲಿ ದರ್ಶನ್ ಸರ್ಜರಿ ವಿಷಯ ಏನಾಯಿತು, ಹಾಗೆ ನ್ಯಾಯಮೂರ್ತಿ ಕುರಿತಂತೆ ಪ್ರಶ್ನೆಯನ್ನು ಮಾಡಿದ್ರು. ಅದಕ್ಕೆ ಅವರ ಪರ ಹಿರಿಯ ವಕೀಲರಾದಂತಹ CV ನಾಗೇಶ್ ಅವರು ಉತ್ತರವನ್ನು ಕೂಡ ನೀಡಿದ್ರು. ದರ್ಶನ್ ಆರೋಗ್ಯದ ಬಗ್ಗೆ ಮತ್ತಷ್ಟು ನಿಗಾವನ್ನು ವಹಿಸಲಾಗಿದೆ. ಅವ್ರಿಗೆ ಏನು ರಕ್ತದೊತ್ತಡದಲ್ಲಿ ತೀವ್ರ ವ್ಯತ್ಯಾಸ ಆಗಿದೆ, ಅದು ಸರಿ ಹೋಗದೆ ಯಾವುದೇ ಕಾರಣಕ್ಕೂ ಚಿಕಿತ್ಸೆನ ಕೊಡೋದಕ್ಕಾಗೋದಿಲ್ಲ. ಸರ್ಜರಿ ಬಗ್ಗೆ ವೈದ್ಯರು ಕೂಡ ಸೂಕ್ತ ಸಮಯದಲ್ಲಿ ತೀರ್ಮಾನವನ್ನು ತಿಳಿಸ್ತಾರೆ ಅಂತ ಹೇಳಿ ಸಮಜಾಯಿಷಿಯನ್ನು ನೀಡಿದರು. 12 ದಿನ ವಿಳಂಬ ಆಗಿದೆ. ಅದು ಕೂಡ ಜನರನ್ನ ಪ್ರತ್ಯಕ್ಷದರ್ಶಿಗಳು ಅಂತ ಹೇಳಿ ಪ್ರಾಸಿಕ್ಯೂಷನ್ಸ್ ಸೇರಿಸಿದೆ. ಅವರಲ್ಲಿ 4 ಏನಿದ್ದಾರೆ ದರ್ಶನ್ ಹಲ್ಲೆ ಮಾಡಿದ್ದನ್ನು ನೋಡಿಲ್ಲ. ಕಿರಣ್ ಹಾಗೆ ಪುನೀತ್ ಇಬ್ಬರನ್ನ ಸಾಕ್ಷಿಗಳು ಅಂತ ಹೇಳಿ ಪ್ರಾಸಿಕ್ಯೂಷನ್ ಪರಿಗಣನೆಗೆ ತೆಗೆದುಕೊಂಡಿದೆ. ಆದರೆ ಪ್ರತ್ಯಕ್ಷ ಸಾಕ್ಷಿ ಪುನೀತ್ ಹೇಳಿಕೆಯನ್ನು ದಾಖಲಿಸೋದಕ್ಕೆ 12 ದಿನ ವಿಳಂಬವನ್ನು ಮಾಡಲಾಗಿದೆ. ಯಾಕೆ? ಹಾಗೆ ಮುಂಬರುವ ದಿನ ವಿಳಂಬವಾಗಿ ಪ್ರತ್ಯಕ್ಷ ಸಾಕ್ಷಿಯ ಹೇಳಿಕೆಯನ್ನು ಪಡೆದಿರೋದಕ್ಕೆ ಸುಪ್ರೀಂ ಕೋರ್ಟ್ ಜಾಮೀನನ್ನು ನೀಡಿದಂತಹ ಉದಾಹರಣೆಗಳು ಕೂಡ ಇಲ್ಲಿ ಇರುವಂತಹದ್ದು. ಪೊಲೀಸರು ಸಾಕ್ಷಿಗಳನ್ನು ಇಲ್ಲಿ ತಿರುಚಿದ್ದಾರೆ ಅಂತ ಕೂಡ ಹೇಳಿದರು. ಅದಕ್ಕೆ ನ್ಯಾಯಮೂರ್ತಿ ಎಸ್ ವಿಶ್ವಜಿತ್ ಶೆಟ್ಟಿ ಇವೆಲ್ಲವೂ ಕೂಡ ಟ್ರಯಲ್ನಲ್ಲಿ ಸಾಬೀತಾಗಬೇಕಾಗಿರುವಂತಹ ವಿಚಾರ. ಈ ಹಂತದಲ್ಲಿ ನಾವು ಮಿನಿ ಟ್ರಯಲ್ ನಡೆಸೋದಕ್ಕಾಗೋದಿಲ್ಲ ಅಂತ ಕೂಡ ಹೇಳಿದರು. ಮರು ಹೇಳಿಕೆ ನಂಬೋದಕ್ಕೆ ಅರ್ಹವಲ್ಲ. ಜೊತೆಗೆ ವಾದವನ್ನು ಮುಂದುವರಿಸಿದ್ರು CV ನಾಗೇಶ್ ಅವರು. ಮೇಲ್ನೋಟಕ್ಕೆ ಈ ಸಾಕ್ಷಿ ಹೇಳಿಕೆ ಏನಿದೆ ಅದನ್ನು ಪರಿಗಣನೆಗೆ ತೆಗೆದುಕೊಳ್ಳೋದಕ್ಕೆ ಅನರ್ಹ ಎಂಬುದಕ್ಕೆ ಈ ಎಲ್ಲ ಅಂಶಗಳನ್ನು ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿ ಫೋಟೋಗಳನ್ನು ಕೂಡ
ರಿಟ್ರೀವ್ ಆದ ಬಳಿಕ ಆರೋಪಿಯ ಮರು ಹೇಳಿಕೆಯನ್ನು ಪಡೆದುಕೊಂಡು ಕಾರ್ನಲ್ಲಿ ಎರಡೆರಡು ಬಟ್ಟೆ ಇಟ್ಟಿದೆ. ಬೂದು ಬಣ್ಣದ ಪ್ಯಾಂಟ್ ಆಗಿರ್ಬೋದು ಅಥವಾ ಅದನ್ನು ಧರಿಸಿದಂತಹ ಬಟ್ಟೆಗಳಾಗಿರ್ಬೋದು. ಬಿಡುಗಡೆ ಆದ ಮರು ಹೇಳಿಕೆಯನ್ನು ಕೂಡ ಪಡೆದುಕೊಂಡಿದ್ರು. ಹೆಚ್ಚುವರಿ ಆರೋಪದ ಪಟ್ಟಿಯಲ್ಲಿ ವಿವರಣೆಯನ್ನು ಕೂಡ ನೀಡಿದ್ರು. ಇದು ನಂಬೋದಕ್ಕೆ ಸಾಧ್ಯ ಇಲ್ಲ ಕೂಡ ಹೇಳಿದ್ರು. ದರ್ಶನ್ ರೇಣುಕಾಸ್ವಾಮಿಯನ್ನ ಕೈಯಿಂದ ಕಪಾಳಕ್ಕೆ ಹೊಡೆದು ಕಾಲಿಂದ ಅವರ ಮರ್ಮಾಂಗಕ್ಕೆ ಒದ್ದಿದ್ರು, ಹಗ್ಗದಿಂದ ಬೆನ್ನಿಗೆ ಹೊಡೆದಿದ್ರು ಅಂತ ಹೇಳಿ ಸಾಕ್ಷಿಗಳು ಹೇಳಿದೆ. ಅದೇ ಸಾಕ್ಷಿಯ ಮತ್ತೊಂದು ಹೇಳಿಕೆಯಲ್ಲಿ ಪವಿತ್ರ ಗೌಡ ಚಪ್ಪಲಿಯಿಂದ ಹೊಡೆದು ದರ್ಶನ್ ಹೊಡೆದ್ರು ಅಂತ ಹೇಳಿಕೆ ಇದೆ. ಒಬ್ಬನೇ ಸಾಕ್ಷಿ CRPC 161 ಹಾಗೆ 164 ಹೇಳಿಕೆಗಳಲ್ಲೇ ವ್ಯತ್ಯಾಸ ಇದೆ. ದರ್ಶನ್ಗೆ ಕೊಲ್ಲುವಂತಹ ಉದ್ದೇಶವಿದ್ದಿದ್ರೆ ರೇಣುಕಾಸ್ವಾಮಿಗೆ ಊಟ ತಂದುಕೊಡಿ, ನೀರು ತಂದುಕೊಡಿ, ಪೊಲೀಸರ ಮುಂದೆ ಕರೆದು ಹೊಯ್ದು ಹಾಜರುಪಡಿಸಿ ಅವನ ವಿಡಿಯೋ ಮಾಡ್ಕೊಳ್ಳಿ ಅಂತ ಎಲ್ಲ ಹೇಳ್ತಾರೆ ಅಂತ ಸಾಕ್ಷಿಗಳು ಹೇಳಿಕೆಯಲ್ಲಿದೆ. ಕೊಲೆ ವಿದೇಶ ಇದ್ದಿದ್ದಿದ್ರೆ ಹೀಗೆಲ್ಲ ಹೇಳೋದಕ್ಕೆ ಸಾಧ್ಯ ಇತ್ತಾ ಅಂತ ಒಂದು ಕಡೆ ಪ್ರಶ್ನೆ ಮಾಡಿರುವಂಥದ್ದು. ಈಗ ಸದ್ಯ 161 ಅಡಿ ಹೇಳಿಕೆಯನ್ನು ಪಡೆದಾಗ ಅದನ್ನು ಕೇಸ್ ಡೈರಿಯಲ್ಲಿ ನಮೂದನೆ ಮಾಡಬೇಕು, ಹೇಳಿಕೆಯ ಪ್ರತಿಯನ್ನು ಮ್ಯಾಜಿಸ್ಟ್ರೇಟ್ಗೆ ನೀಡಬೇಕು ಅನ್ನುವಂತಹ ನಿಯಮವನ್ನು ಇಲ್ಲಿ ಪಾಲನೆ ಮಾಡಿಲ್ಲ ಅನ್ನುವಂಥದ್ದು ಕೂಡ ಕೇಳಿ ಬಂದಿರುವಂಥದ್ದು. ದರ್ಶನ್ಗೆ ರೆಗ್ಯುಲರ್ ಜಾಮೀನನ್ನು ನೀಡಬೇಕು ಅಂತ ಹೇಳಿ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಹಾಗಾಗಿ ದರ್ಶನ್ ಮುಂದೆ ಏನಾಗುತ್ತೆ, ಈಗ ಸರ್ಜರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ದೊಡ್ಡ ಮಟ್ಟದಲ್ಲಿ ಏನು ಸಾಕ್ಷಿ ವಿಚಾರಕ್ಕೆ ಇರಬಹುದು. ಹಾಗಾಗಿ ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕೇವಲ ಪವಿತ್ರ ಗೌಡ ಅಲ್ಲ, ಇನ್ನು ರೇಣುಕಾಸ್ವಾಮಿ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗಳನ್ನು ಸಂರಕ್ಷಣೆಯನ್ನು ಮಾಡಿರುವಂತಹ ವಿಚಾರದಲ್ಲಿ ಇರ್ಬೋದು. ಅದರ ಜೊತೆಗೆ ರೇಣುಕಾಸ್ವಾಮಿ ಅವರಿಗೆ ಬಟ್ಟೆ ತಂದು ಕೊಟ್ಟಿರ್ಬೋದು, ಊಟ ತಂದು ಕೊಡುವಂತಹ ವಿಚಾರದಲ್ಲಿ ಇರ್ಬೋದು. ಹೀಗೆ ಹಲವು ನಾನಾ ಕಾರಣಗಳನ್ನು ನೀಡೋದ್ರ ಮೂಲಕವೂ ಕೂಡ ಮತ್ತೆ ಅವರು ಅಕಸ್ಮಾತ್ ಏನಾದರೂ ಮುಂದೆ ಬೇಲ್ ಸಿಗಲಿಲ್ಲ ಅಂತ ಅಂದರೆ ಮುಂದಿನ ದಿನ ಆಪರೇಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಇನ್ನೂ ಆರೋಗ್ಯದ ನೆಪವನ್ನು ಒಡ್ಡಿ ಹಾಗೆ ಮುಂದುವರಿಸ್ತಾರಾ ಅಥವಾ ಮತ್ತೆ ಬಳ್ಳಾರಿ ಜೈಲಿಗೆ ಹೋಗ್ತಾರಾ ಅನ್ನುವಂಥದ್ದನ್ನು ಸಹ ನಾವಿಲ್ಲಿ ಕಾದು ನೋಡಬೇಕಾಗಿದೆ. ಇದು ಈ ದಿನದ ಪ್ರಚಲಿತ. ಮತ್ತಷ್ಟು ವಿಷಯ, ವಿಚಾರ, ವಿಮರ್ಶೆ, ವಿಶ್ಲೇಷಣೆಗಾಗಿ ಮುಂದಿನ ಪ್ರಚಲಿತದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಕಾರ್ಯಕ್ರಮದಲ್ಲಿ ನಿಮ್ಮ ಭೇಟಿ. ನಮಸ್ಕಾರ.